ब्रह्मावादिशं ऋतमवादिशं सत्यमवादिशं तन्मामावीत तद्वक्तारमावीत आवीन्मा आवीद्वक्तारम्। ओम शांति शांति शांति। सहनो भुनक्तु सह वीर्यंकरवावहै तेजस्विनावधीतमस्तु मा विद्विषावहै। ओम शांति शांति शांति। यस्माज्जातं जगत् सर्वं यस्मिन्नेव प्रलीयते येनेदं धार्यते चैव तस्मै ज्ञानात्मने नमः। यैरिमे गुरुभिः पूर्वं पदवाक्य प्रमाणतः व्याख्याताः सर्ववेदान्तास्तान् नित्यं प्रणतोऽस्म्यहम्। तैत्तिरीयकसारस्य मयाचार्य प्रसादतः विस्पष्टार्थरुचीनां हि व्याख्येयं सम्प्रणीयते। ओम नमो ब्रह्मादिभ्यो ब्रह्मन्तारम्भ्यो नमो महद्भ्यो ब्रह्मैवाहमस्मि ब्रह्मैवाहमस्मि श्रुतिस्फुटिप्राणानाम् आलयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तो पुनः पुनः। श्रीमच्छङ्करभगवत्पादगुरुभ्यो नमः। वन्दे तं सच्चिदानन्दं यतिवर्यं महामहिं वेदवेदान्तसारं सद्गुरुं प्रणतोऽस्म्यहम्। सदा सम्प्रदायज्ञं ध्येयमेन्द्रं सदाश्रयं सद्गुरुं नित्यानन्दं सदाचारमहं भजे। श्री भगवो ब्रह्मा यदा ह्येवैष एतस्मिन्नदृश्येनात्मे निरते निलयने अभयं प्रतिष्ठां विन्दते आधारो भयं गतो भवति। ಈ ಮಂತ್ರವನ್ನ ನಿನ್ನೆ ಪೀಠಿಕೆಯಲ್ಲಿ ಭಯಾಭಯಗಳಿಗೆ ಕಾರಣವಾಗಿರುವುದರಿಂದ ಬ್ರಹ್ಮ ಇದೆ. ಯಾವ ಬ್ರಹ್ಮವು ಭಯಕ್ಕೆ ಕಾರಣವೋ ಅದೇ ಬ್ರಹ್ಮವೇ ಅಭಯಕ್ಕೆ ಕಾರಣ ಅಂತ. ಅದರಲ್ಲಿ ಯಾರು ಸರಿಯಾಗಿ ತಿಳ್ಕೊಂಡ್ಯಾರೋ ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಇದ್ದವರಿಗೆ ಅಭಯ, ಮಿಥ್ಯಾಜ್ಞಾನ ಇದ್ದವರಿಗೆ ಭಯ. ತಪ್ಪು ತಿಳುವಳಿಕೆ ಬರೋಕೆ ಆರಂಭದಲ್ಲಿ ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಇವುಗಳಲ್ಲಿ ನಾನು ಇಟ್ಕೊಂಡ್ಬಿಡತ್ತಲ್ಲ. ಅದು ಸಾಯೋ ವಸ್ತುವಿನಲ್ಲಿ ನಾನು ಪ್ರೇಮ ಕೊಟ್ಟು ಕೂಡ್ಲೆ ಸತ್ತೋಗತ್ತಲ್ಲ. ಕೊರೋನಾ ಬಂದ್ರೆ ಅಂತ ಭಯ. ಯಾವ ಸಾಯೋದು? ಆ ದೇಹದಲ್ಲಿ ನಾನು ಪ್ರೇಮ ಕೊಟ್ಬಿಟ್ಟ. ಪ್ರೇಮದಲ್ಲಿ ಹೆಚ್ಚಿನ ಪ್ರೇಮ ನಾನು, ಕಡಿಮೆ ಪ್ರೇಮ ನನ್ನದು, ನಾನಿಗಾಗಿ ನನ್ನದು, ನನಗಾಗಿಂದು ಅಂದ್ರೆ ನಾನಿಗಾಗಿಂದು ಅರ್ಥ. ಹುಟ್ಟ ಬಂದಿದ್ದು ನೈಸರ್ಗಿಕ ಅಂತ ಹೇಳಿದ್ದಾರೆ, ನೈಸರ್ಗಿಕೋಧ್ಯಾಸ ಅಂತ. ಹುಟ್ಟ ಬಂದಿದೆ ಅಂದ್ರೆ ವಿಚಾರ ಮಾಡದೆ ಬಂದಿದೆ ಅಂತ ಅರ್ಥ. ಅಲ್ಲ, ನೀವ್ ಯಾಕೆ ವಿಚಾರ ಮಾಡ್ಲಿಲ್ಲ ಅದೆಲ್ಲ ಕೇಳೋಕ್ ಬರೋಲ್ಲ. ಬಂದಾದ್ಮೇಲೆ ರೋಗ ಪರಿಹಾರ ಮಾಡ್ಕೋಬೇಕಷ್ಟೆ. ಈ ಅವಿದ್ಯಾ ಅನ್ನುವಂತಹ ರೋಗದಿಂದ ಭಯ, ವಿದ್ಯಾ ಅನ್ನೋ ಜ್ಞಾನದಿಂದ ಅಭಯ. ನಿಜವಾಗಿ ಅವಿದ್ಯಾ ವಿದ್ಯೆಗಳೇ ಭಯ ಕಾರಣ ಹೊರತು ಬ್ರಹ್ಮ ಅಲ್ಲ. ಆದ್ರೂ ಶಾಸ್ತ್ರ ಏನ್ ಮಾಡಿದೆ? ಬ್ರಹ್ಮವೇ ಅಭಯಕ್ಕೂ ಕಾರಣ, ಬ್ರಹ್ಮವೇ ಭಯಕ್ಕೂ ಕಾರಣ. ತಪ್ಪು ತಿಳ್ಕೊಂಡ್ರೆ ಅದೇ ಭಯ, ಸರಿಯಾಗಿ ತಿಳ್ಕೊಂಡ್ರೆ ಅಭಯ. ನೋಡಿ, ಚಿನ್ನ ಅಂತ ತಿಳ್ಕೊಂಡದ್ದನ್ನ ಅಭಯ ಅಂತ ಇಟ್ಕೋತಾರೆ, ಕದ್ಕೊಂಡು ಹೋಗ್ತಾರೆ ಅಂದ್ರೆ ಅದೇ ಚಿನ್ನ ಭಯ ಆಗ್ಬಿಡತ್ತೆ ಅಲ್ವನಾ? ಹೀಗೆ ಮನುಷ್ಯನಿಗೆ ಒಂದೇ ವಸ್ತುವಿನಲ್ಲಿ ಇವನು ನೋಡುವಂತಹ ತಿಳುವಳಿಕೆಯಿಂದ ಭಯವಾಗತ್ತೆ ಅಂತ ಬಹಳ ಚೆನ್ನಾಗಿರೋ ಭಾಗ ಇದು. ಈಗ ಈ ಸಾಧಕನಾದವನು ಅಂದ್ರೆ ಉತ್ತಮವಾದಂತಹ ಗುಣಗಳಿಂದ ಕೂಡಿಕೊಂಡು ಭಗವದ್ಭಕ್ತಿ ಇದ್ದು ಆದ್ಮೇಲೆ ಗುರುಗಳ ಜೊತೆಯಲ್ಲಿ ಶ್ರವಣಾದಿಗಳನ್ನು ಮಾಡ್ತಾ ಇರುವಂತಹ ಸಾಧಕ ಇದಾನಲ್ಲ, ಅವನು ಈ ಬ್ರಹ್ಮದಲ್ಲಿ ಹೇಗೆ ಕಟ್ಕೋಬೇಕು ಅಂತ ಅದನ್ನ ಹೇಳ್ತಾ ಇದ್ದಾರೆ. ಯದಾ ಹಿ ಮೊದಲನೇ ವಾಕ್ಯ ಆಗಿತ್ತೋ ಇಲ್ವಾ? ಇಲ್ಲ, ಎಲ್ಲಿವರೆಗೆ ಆಗಿದೆ? ಸರಿ, ಮಂತ್ರ ಆಗಿತ್ತು. ಯದಾ ಹಿ ಏವ ಯಸ್ಮಾತ್ ಏಷ ಸಾಧಕ ಹೋದ್ರೆ ಏತಸ್ಮಿನ್ ಬ್ರಹ್ಮಣಿ. ಯದಾ ಅನ್ನೋದು ಯಾವ ಅನುಭವ ಬಂದಾಗ ಅಂತ ಅರ್ಥ, ಯಾವ ಕಾಲದಲ್ಲಿ ಅಂತ ಅರ್ಥ ಅಲ್ಲ. ಒಂದ್ ಕಾಲದಲ್ಲಿ ಬರೋಲ್ಲ,
ಅನುಭವ ಅನ್ನೋದು ಕಾಲಾತೀತವಾದ್ರಿಂದ ಯಾವ ಅನುಭವ ಸ್ವರೂಪದಲ್ಲಿ ನಿಂತಾಗ ಈ ಸಾಧಕನಿಗೆ ಆ ಬ್ರಹ್ಮದಲ್ಲಿ ತಾನು ಅನ್ನೋ ಪ್ರೇಮದಿಂದ ಅಭಯವನ್ನು ಪಡ್ಕೊಳ್ತಾನೆ ಅಂತ ಕನ್ಕ್ಲೂಷನ್ ಮಾಡ್ಬೇಕು. ಅಲ್ಲಿ ಏನ್ ಮಾಡ್ಬಿಟ್ರು ಅಂದ್ರೆ ಏವ ಅಂದ್ರೆ ಇದು ಒಂದೇ ದಾರಿ ಅಂತ, ಬೇರೆ ದಾರಿಯೇ ಇಲ್ಲ ಅಭಯಕ್ಕೆ. ಈ ಜಗತ್ತಿನಲ್ಲಿ ಎಲ್ಲ ಭಯವೇ. ಯಾರಿಗೋದ್ರೂ ಹಿರಣ್ಯ ಗರ್ಭನಿಂದ ಹಿಡಿದು ಹುಲ್ಲಿನವರೆಗೆ ಪ್ರತಿಯೊಂದು ಪ್ರಾಣಿಗೂ ಭಯ. ತಿಂದ್ಬಿಡ್ತಾನೆ, ಹೊಡೆದು ಬಿಡ್ತಾನೆ, ಸತ್ತು ಬಿಡ್ತೀನಿ, ಹೋಗ್ಬಿಡ್ತೀನಿ ಅಂತ ಭಯ. ಎಲ್ಲ ಭಯಕ್ಕೆ ಮನೆ ಕಟ್ಟೋದು, ಎಲ್ಲಾ ಭಯಕ್ಕೆ ಊಟ ಮಾಡೋದು, ಎಲ್ಲಾ ಭಯಕ್ಕಾಗಿ ಬಟ್ಟೆ ಹಾಕೊಳ್ಳೋದು. ಮನುಷ್ಯನ ಎಲ್ಲಾ ಕ್ರಿಯೆಗಳು ಯಾತಕ್ಕಾಗಿ? ಭಯ ಪರಿಹಾರಕ್ಕಾಗಿ. ಆದ್ರೂ ಹೋಗಲ್ಲ ಭಯ, ಹೋದಾಗಿರುತ್ತೆ. ನಿಜವಾದ ಅಭಯವನ್ನು ಪಡ್ಕೋಬೇಕು ಅಂದ್ರೆ ಅಭಯವಾದ ಬ್ರಹ್ಮದಲ್ಲೇ ತಾದಾತ್ಮ್ಯದಲ್ಲಿ ನಿಂತ್ಕೋಬೇಕು. ಇದು ಸ್ವಿಚ್ ಓವರ್ ಅಂತಾರೆ. ಬೇರೆ ಕಡೆ ಇರೋ ನಾನನ್ನು ತೆಗೆದು ಆ ಕಡೆಗೆ ಇಟ್ಕೋಬೇಕು. ಈ ಇರೋ ನಾನನ್ನೇ ಸಾಯ್ದ ಇರೋ ಮಾಡಕ್ಕಾಗಲ್ಲ. ಈಗ ನಾನು ಅಂತ ಇರೋದು ಎಲ್ಲಿ? ದೇಹದಲ್ಲಿ. ಅದನ್ನ ಸಾಯ್ದೆ ಇರೋ ಮಾಡ್ಕೊಡಿ ಅಂದ್ರೆ ಯಾವ ಡಾಕ್ಟ್ರಿಗೂ ಆಗಲ್ಲ, ಯಾವ ಯಮನಿಗೂ ಆಗಲ್ಲ. ಪಾಪ ಯಮನ ಹತ್ರ ಹೋದ್ರು ನಚಿಕೇತನಿಗೆ ಇಲ್ಲಪ್ಪ ಇದು ಸತ್ಯ ಹೋಗಿರೋದು, ಮತ್ತೆ ಸಾಯಿಸ್ಬೇಕಾಗಿಲ್ಲ, ಯಾವಾಗ್ಲೂ ಇಲ್ಲೇ ಇರೋದನ್ನ ಯಾತಕ್ ಸಾಯಿಸ್ತೀಯ ಅಂತ. ಅಂದ್ರೆ ಸಾಯ್ದೆ ಇರೋ ಸ್ವರೂಪದಲ್ಲಿ ನಾನು ಅನ್ನೋದು ಇಟ್ಕೋ, ಸತ್ತೋಗಿರೋದನ್ನ ಸಾಯ್ದೆ ಇರೋ ಮಾಡ್ಕೊಡು ಅಂತ ಯಾವ ದೇವರಿಗೂ ವರ ಕೊಡೋಕ್ಕಾಗಲ್ಲ. ಆದ್ರಿಂದ ಈ ಸಾಧಕನಾದವನು ಬ್ರಹ್ಮದಲ್ಲಿ, ಅಂದ್ರೆ ಹಿಂದೆ ಹೇಳಿದಂಥ ಆನಂದ ರೂಪವಾದ ಬ್ರಹ್ಮದಲ್ಲಿ ತಾನು ಅನ್ನೋ ಪ್ರೇಮದಿಂದ ನಿಂತ್ಕೋಬೇಕು. ಆ ಬ್ರಹ್ಮಕ್ಕೆ ಕಿಂ ವಿಶಿಷ್ಟೆ, ವಿಶೇಷಣ ಇಲ್ಲ. ಆದ್ರೂ ಕೂಡ ಏನೇನ್ ವಿಶೇಷಣ ಹಾಕಿದೆ ಶ್ರುತಿ ಅಂದ್ರೆ ಏನೇನ್ ತಪ್ಪು ಮಾಡ್ಕೊಂಡಿದೀವೋ ಅದನ್ನಲ್ಲ. ಬ್ರಹ್ಮವನ್ನು ನೋಡ್ಬೇಕು ಅಂತಿದ್ರೆ ನೋಡುವಂತಹದ್ದಲ್ಲ. ಬ್ರಹ್ಮ ಒಂದು ವಿಕಾರ. ಯಾರೋ ಬಂದ್ರು ಕಣ, ಹೇಳ್ಬಿಡ್ತಾರೆ. ಪಾಠೋಪಣಾಂಡ್ರಣೆ ಇದೆ, ಅಧ್ಯಾಸ ಇದೆ, ತೈತ್ರಿಯ ಉಪನಿಷತ್ ಬೆಂಗಳೂರಲ್ಲೇ. ಆಮೇಲೆ ಅರ್ಧ ಗಂಟೆ ಬಿಟ್ಟು ನಾನೇ ಪಣ್ಣಾನೆ, ಇದೇ ನಂಬರ್ ತಾನೆ ಪಣ್ಣಾನೆ ಶುರು ಪಣ್ಬಿಟ್ಟೆ. ಇನ್ನೊಂದು 10 ನಿಮಿಷ ಮೊದಲು ಪಣ್ಣಿಂದ ವಾಡ್ಸೋಣ, ಬಹಳ ಇಷ್ಟಮಾಯಿಂది. ಮೊದಲೇ ಪಳೆರಾಣಿ ಎತ್ತಾದ್ರೂ ವ್ಯತ್ಯಾಸ ಆಗಲ್ಲ, ನೀ ಎತ್ತಿ ವ್ಯತ್ಯಾಸ ಪಣಿಕೋಣ. ಆನಂದ ಮಾರಾಣೆ ಸರ್ವ ಬಂಧ ವಿನುರ್ಮುಕ್ತ, ಎಲ್ಲ ಪಾರತಂತ್ರವೂ ಹೋಯ್ತು, ಎಲ್ಲ ಕಷ್ಟಗಳು ಹೋಯ್ತು, ಯಾವಾಗಲೂ ಹೋಗಿತ್ತು. ಆಚಬ ಬಣ್ಣಾಣಿ, ನಾನೇ ಏನಕ ಬಣ್ಣಾಣಿ. ಅದೃಶ್ಯ ಅಂತ ಶ್ರುತಿಯ ಪದ. ಆ ಶ್ರುತಿಯ ಪದವನ್ನ ನಾನು ಇಲ್ಲಿ ಸಂವಾದ ರೂಪವಾಗಿ ಮಾತಾಡ್ಬೇಕು ಅಂತ. ರವೀಂದ್ರ ಇಲ್ಲಿ ನನಗೆ ಆಯಾಸ ಆಗತ್ತೆ, ನೀವು ಸ್ವಲ್ಪ ಸಂವಾದ ರೂಪವಾಗಿ ಮಾತಾಡೋಣ ಪಾಠನ. ಅಂದ್ರೆ ಇಬ್ರು ನೀವು ಸುಮ್ಮನೆ ಆಗ್ಬಿಟ್ರೆ ಇಲ್ಲ, ಅದು ಎನೇಬಲ್ ಮಾಡ್ತೀನಿ. ಅದೃಶ್ಯದಲ್ಲಿ ಮುಳುಗಿ ಅಭ್ಯಾಸ, ಕಾಣಿಸೋ ವಸ್ತು ಏನೇನು ಅಂತ ಅರ್ಥ ಮಾಡ್ಕೊಂಡು ಕಾಣದೇ ಇರೋದನ್ನು ಕಾಣಿಸೋ ಹಾಗೆ ಮಾಡ್ಬೇಕು ಅಂತ ಅದು ಕೇಳ್ಕೊಳತ್ತೆ. ಮನುಷ್ಯ ಏನ್ ಮಾಡ್ತಾನೆ? ದೇವರನ್ನು ತೋರಿಸಿ ಸ್ವಾಮಿ ಒಪ್ಕೋತೀನಿ ಅಂತ. ಅಲ್ಲಪ್ಪ, ಅವ್ನು ನೋಡೋನು ಕಾಣಿಸೋದು ಅದಲ್ಲಾಗಲ್ಲ. ನೀವು ತೋರಿಸಿದ್ರೆ ನಾನು ದೃಶ್ಯನಾದ್ರೆ ಆಗ ಹೇಳಿದ್ರು ಅದು ಅದೃಶ್ಯ ಅಂತ. ಆಗ ಅದೃಶ್ಯ ಅಂತ ಹೇಳಬೇಕಾದ್ರೆ ದೃಶ್ಯ ಅಂದ್ರೆ ಏನು ಅಂತ ಒಂದು ವ್ಯಾಖ್ಯಾನ ಮಾಡಿದ್ದಾರೆ. ಓದ್ರಿ ಭಾಷ್ಯನ. ದೃಶ್ಯಂ ನಾಮ ದ್ರಷ್ಟವ್ಯಂ ವಿಕಾರ, ದರ್ಶನಾರ್ಥತ್ವಾದ್ ವಿಕಾರಸ್ಯ. ಶಂಕರ ವಾಕ್ಯ ಇದೆಯಲ್ಲ, ಅದಕ್ಕೆ ಎಟರ್ನಲ್ ಟ್ರೂತ್ ಅಂತ ಹೆಸರು. ಅಂದ್ರೇನು? ಎಲ್ಲಾ ಕಾಲದಲ್ಲೂ ಎಲ್ಲಾ ಅನುಭವಕ್ಕೂ ಒಪ್ಪುವಂತಹ ವಾಕ್ಯ. ಇವತ್ತಿಗೆ ನಾಳೆಗೆ ಅಂತಲ್ಲ, ಒಂದ್ಸಲ ನ್ಯೂಸ್ ಪೇಪರ್ ಓದ್ದ ಹಾಗೆ ಅಲ್ಲ. ಎಲ್ಲಾ ಕಾಲದಲ್ಲೂ ಎಲ್ಲಾ ಜನರಿಗೂ ಎಲ್ಲಾ ಅನುಭವದಲ್ಲೂ ಇರುವಂತ ಎಟರ್ನಲ್ ಟ್ರೂತ್. ನೋಡು, ಅವರು ದೃಶ್ಯ ಅಂದ್ರೆ ಏನು? ದೃಶ್ಯಂ ನಾಮ ಅಂತ ವ್ಯಾಖ್ಯಾನ ಬರೀತಾರೆ. ನೋಡ್ಲೇಬೇಕು ಅಂತ ಆಸೆ ಪಡ್ತಿರಲ್ಲ, ಅದು ದ್ರಷ್ಟವ್ಯಕ್ಕೆ ದೃಶ್ಯ ಅಂತ ಹೆಸರು. ದೃಶ್ಯಂ ದ್ರಷ್ಟವ್ಯ ಅನಿಯರು ಣ್ಯತ್ ಅಂತಿದೆ, ವ್ಯಾಕರಣ ಓದವ್ರಿಗೆ ಗೊತ್ತಾಗುತ್ತೆ. ದ್ರಷ್ಟವ್ಯಂ ದರ್ಶನೀಯಂ ದೃಶ್ಯಂ ಅಂತ. ಅದನ್ನೇ ದೃಶ್ಯಂ ನಾಮ ಅಂತಾರೆ. ಅಂದ್ರೆ ದೃಶ್ಯ ಅಂದ್ರೆ ಏನು? ಅನುಭವ ಏನ್ ಹೇಳುತ್ತೆ ಅಂದ್ರೆ ನೋಡ್ಬೇಕು ಅಂತ ಅನ್ಸತ್ತಲ್ಲಪ್ಪ, ಕಾಣಿಸ್ಕೋಬೇಕು ಅಂತ. ಕಾಣಿಸ್ಕೊಳ್ಳೋದು ಹೇಗಿರುತ್ತೆ ಅಂತ ಒಂದೇ ಪದದಲ್ಲಿ ಬರೋದು. ಏನು? ವಿಕಾರ. ಕಾಣಿಸೋದೆಲ್ಲ ವಿಕಾರ. ವಿಕಾರ ಅಂದ್ರೆ ತೋರಿ ಮರೆಯಾಗೋದು, ಬದಲಾವಣೆ ಆಗೋದು, ಅದೇ ದೃಶ್ಯ. ಆದ್ರೆ ನಿಮ್ ದೃಶ್ಯ ಹಾಗೆ ಇರ್ಲಿ ಅಂತಿದೆ, ಹಾಗೆ ಇರೋಲ್ಲ. ನಿಮ್ ಪ್ರೇಮ ಎಲ್ಲಿದೆ? ದೃಶ್ಯದಲ್ಲಿದೆ. ಇಲ್ಲಿ 3 ಭಾಗ ಮಾಡ್ತೀನಿ ನಿಮ್ಗೆ ಸ್ವಾಮಿ. ದೃಶ್ಯ ಅಂದ್ರೆ ದೇಹದಿಂದ ಹೊರಗಿರುವ ಪ್ರಪಂಚ ದೃಶ್ಯ. ಇನ್ನು ದೇಹದಿಂದ ಹಿಂದ್ಗಡೆ ನೋಡೋ ಸಾಕ್ಷಿ
ಅದೃಶ್ಯ. ದೇಹೇಂದ್ರಿಯಗಳು ಯಾವ ಕಡೆ ಸೇರಿಸ್ತೀರಿ? ದೃಶ್ಯ ದೃಶ್ಯ ಅಂತೀರಾ? ದೃಶ್ಯದ ಕಡೆಗೆ. ಹಾ ದೃಶ್ಯ ದೃಶ್ಯ ದೃಶ್ಯದ ಕಡೆಗೆ ಸ್ವಾಮಿ. ದೃಶ್ಯದ ಕಡೆ ದೇಹೇಂದ್ರಿಯಗಳನ್ನ ಸೇರಿಸಿದ್ರೆ ಇದು ಏನಾಗತ್ತೆ? ಸ್ವಲ್ಪ ಯೋಚನೆ ಮಾಡಿ. ನೋಡೋನು ಇನ್ನೊಬ್ಬ ಇರ್ಬೇಕಲ್ಲ, ಅವನ್ ತೋರ್ಸಲ್ಲ. ಯಾವ ಸಾಕ್ಷಿ ನಿಮ್ ದೇಹೇಂದ್ರಿಯಗಳನ್ನು ನೋಡಲ್ಲ, ಯಾವುದನ್ನು ನೋಡಲ್ಲ. ಅದನ್ನ ದೃಶ್ಯವಾಗಬೇಕಾದ್ರೆ ಒಬ್ಬ ದ್ರಷ್ಟರು ಇರ್ಬೇಕಲ್ಲ ಅಲ್ವಾ? ಈ ದೇಹೇಂದ್ರಿಯಗಳು ಮಧ್ಯವರ್ತಿಗಳು ಅಂದ್ರೆ ಪ್ರಪಂಚಕ್ಕೂ ಸೇರಿಲ್ಲ, ಸಾಕ್ಷಿಗೂ ಸೇರಿಲ್ಲ. ಹಾಗಾಗಿ ನೀವು ಹೇಳಿದ್ ಕರೆಕ್ಟ್. ಮಧ್ಯದಲ್ಲಿ ಇದ್ರೂ ಕೂಡ ವಿವೇಕಕ್ಕೋಸ್ಕರ ದೃಶ್ಯ ಅಂತ ಮುಂಚೆ ಇಟ್ಕೋಬೇಕು. ಅಧ್ಯಾರೋಪ ದೃಷ್ಟಿಯಿಂದ ದೃಶ್ಯ ಅಂತ ಯಾಕೆ ಹೇಳ್ಬೇಕು? ತಳ್ಳಕ್ಕೆ. ಕರೆಕ್ಟ್. ಅದು ನಾನು ಅಂತಲ್ಲ ಅಂತ ಹೊರಗೆ ತಳ್ಬೇಕು ನೀವು ಅದನ್ನ. ಅದರಲ್ಲೇ ನಾನು ಕೂತ್ಕೊಂಡ್ಬಿಡ್ತೀರಲ್ಲ, ಅದನ್ನೇ ದೇಹಾರಾಧನೆ. ದೇಹಕ್ಕೆ ಬೆಳಗ್ಗೆ ಏನ್ ಮಾಡ್ಬೇಕು? ದೇಹಾರಾಧನೆ ಮಾಡ್ತಾ ಇರ್ತೀರಲ್ಲ, ಬೇಡ ಬಿಡು, ದೇವಾರಾಧನೆ ಮಾಡು. ಬೇಡ, ಏನ್ ಮಾಡ್ಬೇಕು? ವಾ. ದೇವ ಅಂದ್ರೆ ಸಾಕ್ಷಿಗೆ ಹೆಸರು, ದೇಹ ಅಂದ್ರೆ ಇದನ್ನ ಆರಾಧನೆ ಮಾಡ್ತಾ. ಆರಾಧನೆ ಅಂದ್ರೆ ತೃಪ್ತಿಪಡಿಸೋದು. ಯಾರನ್ನ? ದೇಹವನ್ನ, ಇಂದ್ರಿಯವನ್ನ, ಮನಸ್ಸನ್ನ ತೃಪ್ತಿಪಡಿಸ್ರಿ. ಊಟ ಕೊಡಿ, ಕಾಫಿ ಕೊಡಿ, ಏನೇನ್ ಬೇಕೋ ಅದು ಕೊಡಿ ಸ್ವಾಮಿ, ನಂಗ್ ಬೇಕೋ ಅಂತೀರಿ. ಇದು ದೇಹಾರಾಧನೆ ಬೇಡ, ದೇವಾರಾಧನೆ ಮಾಡಿ. ಆ ಸಾಕ್ಷಿ ಇದಾನಲ್ಲ, ಅವನ ಹಾಗೆ ನಿಮ್ ಮನಸ್ಸು ಇಟ್ಕೊಂಡ್ಬಿಡೆ, ಪ್ರಪಂಚ ಎಲ್ಲ ನಿಮ್ದ. ಅಷ್ಟು ಗೆದ್ದು ಬಿಡ್ತೀರಿ. ಸಾಕ್ಷಿ ತರ ಇರೋ ಕಲ್ತ್ಕೋಬೇಕು. ಯಾವ್ದಕ್ಕೆ? ಮನಸ್ಸಿಗೆ. ಮನಸ್ಸೇ ದೇವಾರಾಧನೆ ಮಾಡು, ದೇಹಾರಾಧನೆ ಮಾಡಬೇಡ. ಆದ್ರೆ ಈ ವಿಕಾರದಲ್ಲಿ ಏನೋ ಎಲ್ಲ ದೇಹಾರಾಧನೆ ಸಿಕ್ಕಾಕೊಂಡ್ಬಿಟ್ಟಿದೀವಿ ಅಂತ ಇದ್ದೆ. ಹೌದು, ದೇಹಾರಾಧನೆಯಿಂದ ಭಯ. ಅಯ್ಯೋ, ಈ ಕೊರೋನಾ ಬಂದ್ಬಿಡುತ್ತಲ್ಲಪ್ಪ ಅಂತ ಭಯ. ಅದಕ್ಕೆ ಏನೇನ್ ಕ್ಲೀನ್ ಮಾಡಿದ್ರು ಅದು ಕ್ಲೀನ್ ಆಗೋದೇ ಇಲ್ಲ. ಅದಕ್ಕೆ ಕೊಳಕದು, ಆ ಕೊಳಕನ್ನ ಸೋಪಾಗಿ ಉಜ್ಜಿರಿ, ಮತ್ತದ್ ಕೊಳಕ. ಏನೇನ್ ಮಾಡಿದ್ರು ಅದ್ರ ಸ್ವಭಾವವಾಗಿ ಬೀಳ್ಕೊಳಲ್ಲ. ಹಾಗೆ ಹೀಗೆ ಡಾಕ್ಟರ್ ಬಂದು ಹಿಡ್ಕೊಂಡ್ರು ಸಾಯತ್ತೆ. ಡಾಕ್ಟರ್ ಹೇಳ್ತಾರ, ನಾವು ಪ್ರಯತ್ನ ಮಾಡ್ತೀವಿ ಅಂದ್ರೆ ಉಸಿರನ್ ತುಂಬೋಕ್ಕಾಗಲ್ಲ ಅಂದ್ರು. ಉಸಿರು ನಿಲ್ತಾ ಇದೆ ಅಂದ್ರೆ ಉಸಿರನ್ ತುಂಬೋಕ್ಕಾಗಲ್ಲ, ಒಳಗಿದ್ದವನ್ ಹೇಳ್ಕೋಬೇಕು. ಯಾರಿಗೂ ಉಸಿರು ತುಂಬೋಕ್ಕಾಗಲ್ಲಪ್ಪ. ಆ ಚೈತನ್ಯಕ್ಕೆ ಶಕ್ತಿ ಇದೆ. ಅವ್ನು ಯಾವಾಗ ಬೇಕಾದ್ರೂ ಎಳ್ಕೋಬಹುದು, ಯಾವಾಗ ಬೇಕಾದ್ರೂ ಬಿಡ್ಬಹುದು. ಅಯ್ಯೋ ಕೊರೋನಾ ಬಂದ್ಬಿಡ್ತು, ಉಸಿರು ಶಕ್ತಿ ನಿಂತು ಹೋಯ್ತು ಅಷ್ಟೇ. ಗುರುಗಳೇ, ಈಗ ನೀವು ಬೆಳಗ್ಗೆ ದೇಹ ಆರಾಧನೆ ಮಾಡಬೇಡಿ ಏನೋ ಅಂತ ಇದೀರಲ್ವಾ? ಬೆಳಗ್ಗೆ ಕಾಫಿ ಬೇಕು ಅಂದ್ರೆ ಅಥವಾ ಲೈಕ್ ಕಾಫಿ ಸಿಗ್ನಲ್ ಇಸ್ ಬ್ಯಾಡ್. ಓಕೆ, ಹಾ, ಈಗ ಕೇಳಿಸ್ತಾ ಇದೆಯಾ? ಅಲ್ಲ, ಕಾಫಿ ಬೇಕನ್ಸುತ್ತೆ, ಹೌದು, ಹಸಿವೆ ಆಗುತ್ತೆ, ತಿಂಡಿ ಬೇಕು, ಅವೆಲ್ಲ ಮಾಡ್ಲೇಬೇಕಾಗುತ್ತೆ ಅಲ್ವಾ? ಅಂತ ಕಟ್ಟಾಗ್ತಾ ಇದೆ ಅಮ್ಮ. ದೇಹಕ್ಕೆ ಎರಡು ತರ ಕಾಯಿಲೆ. ಒಂದು ಪ್ರಕೃತಿಯಿಂದ ಬರೋದು, ಹಸಿವು ಬಾಯಾರಿಕೆ ಪ್ರಕೃತಿ ಕೊಟ್ಟಿರೋ ಕಾಯಿಲೆ. ಅದನ್ನ ಚಿಕಿತ್ಸೆ ಮಾಡ್ಕೊಳ್ಳೋದು ಪರವಾಗಿಲ್ಲ. ಇನ್ನು ಬೇಕು ಅಂತ ಹೇಳ್ತೀರಲ್ಲ, ಅದು ಕಾಫಿ ಕುಡಿದೋದ್ರೆ ಸಾಯಲ್ಲ, ಸುಳ್ಳೋದು. ನಾವು ಮಾಡ್ಕೊಂಡು ಕಾಯಿಲೆ ಅದು. ನಮ್ಮ ಕಾಮದ ಕಾಯಿಲೆ, ನಮ್ಮ ಆಸೆಯಿಂದ ಬಂದ ಕಾಯಿಲೆ ಬೇರೆ, ನೇಚರ್ ಇಂದ ಬಂದಿರೋ ಕಾಯಿಲೆ ಬೇರೆ. ದೇಹವನ್ನ ಅವ್ರು ಕೊಟ್ಟಿರೋದು ಸಾಧನವಾಗಿ. ಅಂದ್ರೆ ಇನ್ನೊಂದಕ್ಕೋಸ್ಕರ ಪೆನ್ ಬರೆಯೋಕ್ ಹಾಗೆ ಇಟ್ಕೋಬೇಕು. ಬರೀ ಪೆನ್ ಇಟ್ಕೊಂಡ್ರೆ ಆಯ್ತಾನ? ಬರಿಬೇಕಲ್ಲ ನೀವು. ಹಾಗೆ ದೇಹವನ್ನ ಸಾಧನವಾಗಿ ಬಳಸ್ಬೇಕು. ಸಾಧನವಾಗಿ ಬಳಸ್ಬೇಕಾದ್ರೆ ಈ ತತ್ವ ವಿಚಾರ ಮಾಡೋದು, ಭಗವಂತನ ಪ್ರೇಮವನ್ನ ಮಾಡೋದು, ಸತ್ಸಂಗವನ್ನ ಮಾಡೋದು, ಆವಾಗ ಆ ದೇಹಕ್ಕೆ ಒಂದು ಒಳ್ಳೆ ದಾರಿ ಕೊಟ್ಟಾಗ. ಇಲ್ಲಿ ಹೋದ್ರೆ ದೇಹಾರಾಧನೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಅಷ್ಟೇ, ದೇವಾರಾಧನೆ ಇಲ್ವೇ ಇಲ್ಲ, ಹಾಗಾಗ್ಬಿಡತ್ತ. ಸರಿನಾ? ಅವ್ರ ಪ್ರಶ್ನೆ ಏನ್ ಗೊತ್ತಾ ಗುರುಗಳೇ, ಅವ್ರು ನಂಗೆ ಕಳ್ಸಿದಾರೆ, ಇದು ಊಟ ತಿಂಡಿ ಎಲ್ಲಾನು ಒಂಥರ ಬಿಟ್ಬಿಡೋದು ವಾಸಿನ ಅಂತ. ಆ ದೃಷ್ಟಿಲಿ ಅಂದ್ರೆ ನಾವು ಎಷ್ಟು ತಪಸ್ತರ ಇರ್ಬೇಕು ಅಂತಂದ್ರೆ ಈ ದೇಹದ ಬಗ್ಗೆ ಕಂಪ್ಲೀಟ್ ಮರ್ತು ಎಲ್ಲಾನು ಬಿಡಕ್ಕಾಗಲ್ಲ ಅಂತ. ಅದನ್ನೇ ನಾನು ಹೇಳ್ತಾ ಇರೋದು. ಬಿಡೋದು ಅಂದ್ರೆ ಕಾಯಿಲೆ, ಅದಕ್ಕೆ ನೀವು ಹಸಿವಾಗೋದಕ್ಕೆ ನಿಮ್ ಪ್ರಯತ್ನ ಇಲ್ಲ, ಅದಾಗಿ ಹೇಳತ್ತೆ. ನೀವು ನಿಮ್ ಪ್ರಯತ್ನದಿಂದ ಹಸಿವು ಮಾಡ್ಕೊಳಕ್ ಬರಲ್ಲ. ಏನಪ್ಪಾ ಅಂದ್ರೆ ಬಂದದ್ದು ಹಸಿವು ಅನ್ನೋದು ಒಂದು ಕಾಯಿಲೆ ಅಂತ ತಿಳ್ಕೊಂಡು ಚಿಕಿತ್ಸೆ ಮಾಡ್ಬೇಕು. ಕ್ಷುದ್ವ್ಯಾಧಿಶ್ಚ ಚಿಕಿತ್ಸೆತಾಂ.
ಹಸಿವನ್ನ ಚಿಕಿತ್ಸೆ ಮಾಡಿದ್ರೆ ದೇಹ ನಿಮಗೆ ಇಷ್ಟ ಬಂದಾಗ ಬಳಸೋಕ್ ಬರುತ್ತೆ. ಅದನ್ನೇ ನಾನು ಒತ್ತಿ ಹೇಳ್ತಾ ಇದ್ದೀನಿ. ಪ್ರಕೃತಿಯಿಂದ ಬರೋ ಕಾಯಿಲೆ ಬೇರೆ, ನಾವಾಗಿ ದೇಹಾರಾಧನೆ ಮಾಡೋ ಕಾಯಿಲೆ ಬೇರೆ. ಕರೆಕ್ಟ್ ಅಲ್ವಾ? ಪ್ರಾಕೃತಿಕ ಕಾಯಿಲೆ ನೀವು ಅಭ್ಯಾಸ ಮಾಡಿಸಿದಾಗ 3 ಹೊತ್ತು 4 ಹೊತ್ತು ತಿನ್ನೋ ಅಭ್ಯಾಸ ಮಾಡಿಸಿದ್ರೆ ಅದು ಹಾಗೆ ಕೇಳುತ್ತೆ. ಸಾಕು 2 ಹೊತ್ತು ಒಂದೇ ಹೊತ್ತು ಅಂದ್ರೆ ಒಂದೇ ಹೊತ್ತು ಸಾಕ. ನೀವು ಹೇಗೆ ಅಭ್ಯಾಸ ಮಾಡಿಸಿರೋ ದೇಹ ಹಾಗೆ ಕೇಳುತ್ತದು. ಅದನ್ನು ನೀವು ತುಂಬಾ ಜಾಸ್ತಿ ಕೊಟ್ಟು ಆಮೇಲೆ ನೀವೇ ಹೇಳ್ತೀರಿ ಅಯ್ಯೋ ವೆಯ್ಟ್ ಜಾಸ್ತಿ ಆಗ್ಬಿಡ್ತು, ಈಗ ಏನೋ ಒಂದ್ ಮಾಡ್ಬೇಕು ವ್ಯಾಯಾಮ ಅಂತ. ಅದು ಬೇರೆ ರಗಳೆ. ನಾನು ಹೇಳೋದು ದೇಹವನ್ನ ಶರೀರ ಯಾತ್ರೆಗೋಸ್ಕರ ಮಾಡೋದಿದೆಯಲ್ಲ, ಭಗವಂತ ಒಪ್ಪಿದ್ದಾನೆ. ಶರೀರ ಯಾತ್ರಾ ಪಿಚತೆ ಶಾರೀರಂ ಕೇವಲಂ ಕರ್ಮ. ಬಹಳ ಒಳ್ಳೇದು ದೇಹ ಯಾತ್ರೆ. ದೇಹವನ್ನ ನಡೆಸ್ಕೊಂಡು ಹೋಗೋಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು ಕರ್ಮ ಮಾಡೋದು. ಆದ್ರೆ ಇಲ್ಲಿ ಪ್ರಶ್ನೆ ವಿಕಾರ ಏನ್ ಗೊತ್ತಾ? ದೇಹದಲ್ಲಿರೋ ಪ್ರೇಮ ಇದೆಯಲ್ಲ, ಅದು ಭಯಕ್ಕೆ ಕಾರಣ ಆಗ್ಬಿಟ್ಟಿದೆ. ನಿಮ್ಗೆ ಗೊತ್ತಾಗಿಲ್ಲ. ದೇಹವನ್ನ ಪ್ರೇಮ ಹ್ಯಾಕ್ ಪ್ರೀತಿಸ್ತಾ ಇದ್ದೀರಿ ಅಂದ್ರೆ, ಸುಮ್ಮನೆ ಹೊರಗಿನ ವಸ್ತು ಮಗು ಪ್ರೀತಿಸ್ದಾಗಲ್ಲ, ಅಥವಾ ಏನೋ ಒಂದು ಮನೆ ಪ್ರೀತಿಸ್ದಾಗಲ್ಲ, ಕಾನೂನು ಪ್ರೇಮ ಕೊಟ್ಟಿದೀವಿ. ದೇಹ ಹೋಯ್ತು ಅಂದ್ರೆ ಅದೆಲ್ಲ ತಾನಾಗೆ ಹೋಗ್ಬಿಡುತ್ತೆ. ಮೃತ್ಯು ಸರ್ವಹರಶ್ಚಾಹಂ ಅಂತ ಭಗವಂತ ಹೇಳಿದ್ ಯಾತಕ್ಕೆ ಅಂದ್ರೆ, ಬಾಕಿ ಇದೆಲ್ಲ ಹೋದ್ರೆ ಸಂಪಾದನೆ ಮಾಡೋದು ಸ್ವಾಮಿ. ದೇಹ ಹೋದ್ರು ಹೋಯ್ತು, ನಿಮ್ಗೆ ಮನೇನೂ ಹೋಯ್ತು, ಹೆಂಡತಿ ಮಕ್ಕಳು ಹೋದ್ರು, ಆಸ್ತಿ ಪಾಸ್ತಿ ಹೋಯ್ತು, ಎಲ್ಲ ಹೋಯ್ತು. ಆದ್ರಿಂದ ದೇಹದ ಆರಾಧನೆ ಅನ್ನೋದ್ರಲ್ಲಿ ಭಯ ಜಾಸ್ತಿ. ಬೇರು ಏನ್ ಮಾಡ್ತೀರಾ? ಬೇರು ಎಲೆ ಅಲ್ಲ ಅಂದೆ. ಹೌದು, ಒಂದು ರೀತಿ ಬೇರೆ. ಈಗ ಈ ಬಂದಿದ್ ಜಾತಕ್ಕೆ ಅಂದ್ರೆ, ವಿಕಾರವಾಗುವ ದೇಹವನ್ನ ನಾನು ಪ್ರೇಮ ಮಾಡದೆ ಅದೊಂದು ಸಾಧನ. ಪೆನ್ ಬರೆಯುತ್ತೆ ಅಂದ್ರೆ ಪೆನ್ನೇ ನಾನು ಅಂತಲ್ಲ, ನಾನ್ ಬರೀತೀನಿ ಅಂದ್ರೆ ನಾನ್ ಬೇರೆ. ಹಾಗೆ ದೇಹ ಒಂದು ಸಾಧನ, ಅದನ್ನ ಇದಕ್ಕೆ ಬಳಸ್ಕೋಬೇಕು. ಈಗ ಇಲ್ಲಿ ಅವರು ಇನ್ನೊಂದು ಪ್ರಶ್ನೆ ಕೇಳಿದಾರೆ ಗುರುಗಳೇ. ಜವಾಬ್ದಾರಿ ಇವಾಗ ಒಂದು ಹಾವು ಬಂದ್ ಮುಂದೆ ನಿಂತಾಗ ಓಡ್ಬೇಕೋ ಓಡ್ಬಾರ್ದು ಅನ್ನೋ ಒಂದು ಇದಿದ್ರೆ ಕರ್ತವ್ಯ ಆಗೋಗತ್ತಲ್ವ ಅಲ್ಲಿ? ಅದ್ ಸರಿಪಾ. ನಾನ್ ಹೇಳೋದು, ಹಾವು ಬಂದ್ ನಿಂತ್ರೆ ದೇಹವನ್ನ ಸಾಧನವನ್ನ ಉಳಿಸ್ಕೊಳ್ಳೋಕೆ ಎಷ್ಟೋ ಅಷ್ಟು ಮಾಡ್ಬೇಕು. ಅದಕ್ಕಿಂತ ಹೆಚ್ಚು ಹಾವನ್ನ ಸಾಯಿಸ್ತಿ ಅಂತ ಹೋಗ್ಬೇಕಾಗಿಲ್ಲ ನೀವೇನು. ಎಲ್ಲಾ ಪ್ರಾಣಿಗಳನ್ನು ಕೊಂದೆ ನೀವೇನ್ ಬದುಕಬೇಕಾಗಿಲ್ಲ. ದೇಹ ಉಳಿಸೋಕೆ ಎಷ್ಟು ಅದು ತಂಟೆ ಹೋಗದೆ ಹೋದ್ರಾಯ್ತು. ಇನ್ನು ಯಾರ ದೇಹವೇ ನಾನಲ್ಲ ಅಂತ ತಿಳ್ಕೊಂಡವ್ರು, ಆ ಜ್ಞಾನಿಗಳಾದವ್ರು ಏನು ಯೋಚನೆನೇ ಮಾಡೋಲ್ಲ. ಅದರ ಪಾಡಿಗೆ ಅದು. ನಮ್ಮ ಗುಂಡಿ ಸ್ವಾಮಿಗಳು ಹಾವಿನ ಜೊತೆ 12 ದಿವಸ ಮಲಗಿದ್ರಂತೆ. ನೀವು ಕೇಳಿದ್ರೆ ಭಯ ಆಗತ್ತೆ ನಮ್ಗೆ. ಹಾವು ಪಕ್ಕದಲ್ಲಿ ಮಲಗಿದೆ, ಇವರು ಮಲಗಿದ್ದಾರೆ, ಅದು ಮಲಗಲಿ ಅಂದ್ರು. ನಮಗ್ ಮಲಗಕ್ಕಾಗತ್ತಾ? ಹಾವ ರೂಮಲ್ಲಿ ಇದ್ರೆ ಮಲಗ್ತೀರಾ ನೀವು? ಮಲಗಿ ಇದೆ ಅಂದ್ರೆ ಸಾಕು ಇರ್ಬೋದು. ನಾನು ಹೇಳೋದು, ಹಾವಲ್ಲ ಭಯಕ್ಕೆ ಕಾರಣ. ಹಾವನ್ನ ಯಾವ ಕಚ್ಚಿದ್ರೆ ಯಾವ ದೇಹ ಸತ್ತ ಹೋಗತ್ತೆ ಅಂತೀವೋ ಅಲ್ಲಿರೋ ಪ್ರೇಮ ಭಯಕ್ಕೆ ಕಾರಣ. ಬಹಳ ಮುಖ್ಯವಾದಂತಹದ್ದು. ಹೀಗೆ ವಿಕಾರ ಅಂತ ನಾವು ಹೇಳ್ತೀವಿ, ದೃಶ್ಯ ವಿಕಾರ. ಇಲ್ಲಿ ಏನ್ ಮಾಡ್ಬಿಟ್ಟಿದ್ದಾರೆ, ಬಹಳ ಒಳ್ಳೆ ಪದ ಹಾಕಿದ್ದಾರೆ. ಯಾವ್ದು ದೃಶ್ಯವೋ ಅದೆಲ್ಲ ವಿಕಾರ, ವಿಕಾರವೆಲ್ಲ ದೃಶ್ಯ, ದೃಶ್ಯವೆಲ್ಲ ವಿಕಾರ. ಯಾತಕ್ಕೆ ಹೇಳಿದ್ರು ಅಂದ್ರೆ, ವಿಕಾರ ಅನ್ನೋದ್ರಲ್ಲಿ 2 ಗುಣ ಇದೆ. ಒಂದು ಚೇಂಜ್ ಆಗೋದು, ಒಂದು ತೋರು ಮರೆಯಾಗೋದು. ನೀವು ಅದನ್ನ ಏನ್ ಮಾಡಿದ್ರು ಬದಲಾಯಿಸೋಕ್ ಬರೋಲ್ಲ. ಯಾವ್ದು 2 ಗುಣ? ತೋರಿ ಮರೆಯಾಗೋದು. ಹೌದು. ಸ್ವಾಮಿ ನನ್ ಕೂದಲು ಬೆಳ್ಳಗಾಗೋದು ಬೆಳ್ಳಗಾಗತ್ತೆ, ಚೇಂಜ್ ಆಗತ್ತೆ. ದೇಹ ಚೇಂಜ್ ಆಗ್ಬಾರ್ದು, ಚೇಂಜ್ ಆಗತ್ತೆ. ಹಲ್ಲು ಉದುರಬಾರ್ದು ಅಂದ್ರೆ ಉದುರು ಹೋಗತ್ತೆ. ದೇಹದಲ್ಲಿ ಏನು ಬದಲಾವಣೆ ಆಗ್ತಾ ಇದೆಯೋ ಅದನ್ನ ನಾವು ಯಾವುದೇ ಪ್ರಯತ್ನ ಬದಲಾಯಿಸೋಕ್ಕಾಗಲ್ಲ. ಆಮೇಲೆ ತೋರಿ ಮರೆಯಾಗೋದು ನಿಜ. ಒಂದೊಂದು ದೃಶ್ಯವೂ ಅಖಂಡ ದೃಶ್ಯವು. ಇದು 2ರಿಂದ ನೀವು ಅಲ್ಲಿ ಪ್ರೀತಿ ಇಡ್ತೀರಲ್ಲ ಪ್ರೇಮನ, ಆ ಪ್ರೇಮ ಎಷ್ಟು ರಗಳೆ ಮಾಡಕ್ ಗೊತ್ತಾ? ಎಂಥ ಪ್ರೇಮ ಕೊಟ್ಬಿಟ್ರೆ, ಕೊಡಬಾರದ ಪ್ರೇಮ ಕೊಟ್ಬಿಟ್ರಿ. ಯಾವ ಪ್ರೇಮ ಕೊಡಬಾರ್ದಾಗಿತ್ತೋ? ನಾನು ಪ್ರೇಮ. ಅದು ಕೊಡಬಾರ್ದಾಯ್ತು. ನೀವು ಹೋಗ್ಕೊಳ್ಳೆ, ಅದು ಒಂದಿದೆ ಅಂತ ಇದ್ರೆ ಪರವಾಗಿಲ್ಲ. ಅದೇ ನಾನು ಮಾಡ್ಕೊಂಡು ಇರೋ ನಿಜವಾದ ನಾನು ಮರೆತು ಬಿಟ್ಟು ಏನ್ ದೇಹಾರಾಧನೆ ಸಾಕಾಗೋದೇ ಇಲ್ಲ, ಸಮಯನೇ ಸಾಕಾಗಲ್ಲ. ಹೀಗೆ ವಿಕಾರದಲ್ಲಿರುವ ಪ್ರೇಮವೇ ಭಯಕ್ಕೆ ಕಾರಣ. ಯಾರು ವಿಕಾರದಲ್ಲಿ ಪ್ರೀತಿ ಇಡ್ತಾರೋ ಅಷ್ಟೂ ಜನ ಆದ್ರಿಂದ ಭಯ. ಗುರುಗಳು ಭಕ್ತಿ ಸಂಚಿಕೆಯಲ್ಲಿ ಬಹಳ ಒಳ್ಳೆ ಮಾತು ಬರೆದಿದ್ದಾರೆ. ಒಡವೆಯ ಮೇಲಿನ ಪ್ರೇಮ ಹೆಚ್ಚಾದರೆ ಕಳ್ಳರು ಭಯಕ್ಕೆ ಕಾರಣ. ಸರಿನಾ? ಕರೆಕ್ಟ್ ಅಲ್ವಾ? ಕಳ್ಳ ಭಯ ಅಲ್ಲಪ್ಪ ನಮ್ಗೆ. ಕಳ್ಳ ಭಯ ಯಾವಾಗ ಆಗ್ತಾನೆ? ಒಡವೆ ಮೇಲೆ ಅಭಿಮಾನ. ಒಡವೆನೇ ಇಲ್ಲ, ಅಥವಾ ಒಡವೆನೇ ಯಾರಿಗೂ ದಾನ ಮಾಡಿದ್ರೆ ಏನ್ ಭಯ? ಭಯ ಬಿಟ್ಟು ಹೋಗೋ ವಸ್ತು ಬಿಟ್ರಾಯ್ತು. ನೀವು ಕಥೆ ಹೇಳ್ತಾರೆ ಗುರುಗಳು, ಅದೇ ಸನ್ಯಾಸಿ ಗಂಗೆ ಘಾಟಲ್ಲಿ ಪ್ರೀತಿ ಬಿಟ್ಟು ಹಂಗೆ ಆತರ. ಆಯ್ತು, ಹೌದು, ಕರೆಕ್ಟ್. ಹಾಗೆ ವಿಕಾರದಲ್ಲಿ ಪ್ರೇಮ ಬಿಡಬಾರದು ಅನ್ನೋಕ್ಕೋಸ್ಕರ
ದೃಶ್ಯವಾದದ್ದೆಲ್ಲವೂ ವಿಕಾರ, ವಿಕಾರದಲ್ಲಿ ಪ್ರೇಮ ಇಡಬೇಡ. ಅಲ್ಲಿ ದೇಹೇಂದ್ರಿಯಗಳು ದೃಶ್ಯ, ಪ್ರಪಂಚವೂ ದೃಶ್ಯ, ಒಂದು ರೀತಿ ಕರೆಕ್ಟ್. ಆದರೆ ದೇಹೇಂದ್ರಿಯಗಳು ದೃಶ್ಯ ಅನ್ನೋದು ಒಂದು ಅಧ್ಯಾರೋಪ ದೃಷ್ಟಿಯಿಂದ. ಮೂಲ ಸ್ವರೂಪಕ್ಕೆ ದೇಹೇಂದ್ರಿಯಗಳು ಯಾವತ್ತೂ ಇಲ್ಲ, ಎಂದೆಂದೂ ಇಲ್ಲದೆ ಇರೋ ಶರೀರೇಂದ್ರಿಯವನ್ನ ಸುಮ್ಮನೆ ವಿವೇಕಕ್ಕೋಸ್ಕರ ನಾನಲ್ಲ ಬಿಡಿಸ್ಕೊಳ್ಳಿ ಅಂತ ಅವ್ರು ಹೇಳಿದ್ರು, ತಳ್ಳೋಕ್ಕೋಸ್ಕರ ದೃಶ್ಯ ಅಂತ ಹೇಳಿದ್ರು. ಹೀಗೆ ವಿಕಾರ ದರ್ಶನಾರ್ಥತ್ವಾದ್ ವಿಕಾರಸ್ಯ. ಈಗ ನಮ್ಮ ಅಭ್ಯಾಸ ಏನು ಅಂದ್ರೆ ಎಲ್ಲ ವಿಕಾರವನ್ನು ನೋಡ್ಬೇಕು. ಸ್ವಾಮಿ ಅಲಂಕಾರ ಮಾಡಿದ್ದಾರೆ ದೇವರಿಗೆ, ನೋಡಕ್ ಹೋಗಲ್ವಾ ಅಂತಾರೆ. ಏನ್ ನೋಡ್ತೀರಿ ನೀವು? ದೃಶ್ಯ ಅಲಂಕಾರ ಒಂದು ವ್ಯವಹಾರ ದೃಷ್ಟಿಯಲ್ಲಿ ನೋಡ್ಬೇಕು ಅಂತ ಇರೋದು ಸರಿ. ನೀವು ನೋಡೇ ಇಲ್ವಾ ಅಂತಂದ್ರೆ ಅಯ್ಯೋ ನಾನ್ ನೋಡಿಲ್ಲ ಅಂತ ಬೇಜಾರ್ ಮಾಡ್ಕೊಳ್ಳೋದು, ಅದನ್ನ ನೋಡಿದ್ರೆ ಏನೋ ಬಂತು ಮಾಡ್ಕೋ, ಇದೆಲ್ಲ ಕುಂಭತನ ಅಂತೀನಿ ನಾನು. ಕುಂಭತನ ಅನ್ನೋ ಪದ ಕೇಳಿದೀರಾ? ಅಲ್ಲ, ಸಾಮಾನ್ಯ ಜನರು ಮಾಡ್ಲಿ, ನಾನು ಅವರಿಗೆ ನ ಬುದ್ಧಿ ಭೇದಂ ಜನಯೇ ಕರ್ಮ. ಆದ್ರೆ ದೇಹಕ್ಕೆ ಅಲಂಕಾರ ಮಾಡೋಕ್ಕಿಂತ ಪರಮಾತ್ಮನೇ ಅಲಂಕಾರ ಮಾಡೋದು ಒಳ್ಳೇದು. ಆದ್ರೆ ಪರಮಾತ್ಮ ದೃಶ್ಯ ಮಾಡ್ಕೊಳ್ಳೋದು ಇದೆಯಲ್ಲ, ಅದು ಒಳ್ಳೇದಲ್ಲ. ಅದಕ್ಕೆ ಅವರು ವಿಕಾರವೆಲ್ಲವೂ ದರ್ಶನಾರ್ಥ ಅಂದ್ರು. ಯಾರಾದ್ರೂ ನೋಡಿದ್ರೆ ಅದು ಎಷ್ಟು ಚೆನ್ನಾಗಿದೆ ಪದ ಅಂದ್ರೆ, ದೃಶ್ಯದಲ್ಲಿ ಡ್ರೆಸ್ ಮಾಡ್ಕೊಂಡ್ರೆ ಯಾರು ನೋಡದೆ ಹೋದ್ರೆ ಏನ್ ಪ್ರಯೋಜನ ಆಯ್ತು ಅದಕ್ಕೆ? ಅಲ್ಲಿ ಅಂದ್ರೆ ನಮ್ಮ ಭಾಗವತಕಾರ ಒಂದು ಮಾತು ಹೇಳ್ತಾನೆ, ಬಹಳ ಚೆನ್ನಾಗಿದೆ, ನಮಗೆ ಇಷ್ಟವಾದ ಮಾತು. ಆ ಗೋಪಿಕಾ ಸ್ತ್ರೀ ಅಷ್ಟು ಹುಡುಗಿಯರು ಡ್ರೆಸ್ ಮಾಡ್ಕೊಂಡು ಬರೋರು, ಪಾಪ 8:15 ಕಾಯ್ತಾ ಕೂತ್ಕೊಳ್ಳೋರು. 8:45 ಬರ್ತಾನೋ ಏನೋ ಕೃಷ್ಣ. ಅವನು ಒಂದ್ಸಲ ನನ್ ಡ್ರೆಸ್ ಅನ್ನು ನೋಡಿ ಸಂತೋಷ ಪಟ್ರೆ ಸಾಕು ಅಂತ. ಈಗ ಅವರ ಭಾವ ಸರಿನಾ ತಪ್ಪ? ಸರಿನಾ? ನಾನು ಕೇಳೋದು ಒಂದು ದೃಷ್ಟಿಯಿಂದ ಕೃಷ್ಣ ನೋಡ್ತಾನೇನೋ ಸರಿ, ಆದ್ರೆ ಮಾಡ್ಕೊಂಡಿರೋದೇ ಕೃಷ್ಣಂಗಲ್ವಾ ಗುರುಗಳೇ? ಅವ್ರು ಮಾಡ್ಕೊಂಡಿರೋದೇ ಕೃಷ್ಣಂಗೋಸ್ಕರ ಆಗ್ಬಹುದು. ಆದ್ರೆ ಕೃಷ್ಣನಿಗೆ ಅದರಿಂದ ಸಂತೋಷ ಆಗತ್ತೆ ಮಾಡ್ಕೊಂಡಿರೋ ತಪ್ಪು. ನನಗ್ ಸಂತೋಷ, ಕೃಷ್ಣಂಗ್ ಸಂತೋಷ ಅಲ್ಲ. ಅಮ್ಮ, ಕೃಷ್ಣನಿಗೆ ಸಂತೋಷ ನೋಡಿ ಆಗದೆ ಹೋದ್ರೆ ಇವರಿಗೆ ಎಂತ ಸಂತೋಷ ಆಗತ್ತ? ನಿಮ್ಮನ್ನ ಸಂತೋಷ ಪಡ್ಬೇಕಾದಿಲ್ಲ, ಸಂತೋಷ. ಅಯ್ಯೋ ಅಸಖ್ಯ ಅಂದ್ಬಿಟ್ರ ಅಲ್ಲ, ಕೃಷ್ಣನಿಗೆ ದುಃಖವಂತೂ ಆಗೋಲ್ಲ ಗುರುಗಳೇ. ಕೃಷ್ಣನಿಗೆ ದುಃಖ ಅಂತೂ ಆಗೋಲ್ಲ. ಆಗಲ್ಲಪ್ಪ. ಈಗ ಡ್ರೆಸ್ ಮಾಡ್ಕೊಂಡವ್ರ ದೃಷ್ಟಿಲಿ ಅವನಿಗೆ ಅದರಿಂದ ಏನು ಆಗದೆ ಇರ್ಬೋದು ಸುಖ, ಆದ್ರೆ ದುಃಖ ಅಂತೂ ಖಂಡಿತ ಆಗಲ್ಲ. ಅವ್ರು ನೋಡ್ಲಿ ಅಂತ ಇರಬಹುದಷ್ಟೇ. ಅದೇ ನನ್ನಲ್ಲಿ 2 ಭಾವ ಇದೆ. ನೋಡ್ಲಿ, ಅವ್ರು ಮೆಚ್ಕೊಳ್ಳಿ, ಅವ್ನು ಮೆಚ್ಕೊಂಡಾಗ ನಮ್ಗೆ ಸಂತೋಷ. ಅಲ್ಲಿಗೆ ನಾವು 3rd ಪರ್ಸನ್. ಫಸ್ಟ್ ನಾನು ದೃಶ್ಯ, ನಾನು ಡ್ರೆಸ್ ಮಾಡ್ಕೊಂಡಿದೀನಿ. ಡ್ರೆಸ್ ಮಾಡ್ಕೊಂಡವ್ರನ್ನ ಒಬ್ರು ಮೆಚ್ಕೋಬೇಕಲ್ಲ, ಬಹಳ ಚೆನ್ನಾಗಿದೆ ಅಂತ ಅವ್ರು ನೋಡಿ ಮೆಚ್ಕೋಬೇಕು. ಮೆಚ್ಕೊಂಡ ಮೇಲೆ ಅವ್ರು ಮೆಚ್ಕೊಂಡಿದ್ದಾರೆ ಅನ್ನೋದು ನನಗ್ ಗೊತ್ತಾಗಿ ನನಗೆ ಸಂತೋಷ ಆಗುತ್ತೆ. ಎಲ್ಲಿ ಬಂದಿದ್ದೀವಿ ಅಮ್ಮ ಗುರುಗಳೇ? ಕೃಷ್ಣ ಇದು ಗೋಪಿಕೆಯರ ದೃಷ್ಟಿಯಿಂದ ಸರಿ, ಕೃಷ್ಣನ ದೃಷ್ಟಿಯಿಂದ ಯಾವುದೂ ಇಲ್ಲ. ಅದು ಕರೆಕ್ಟ್. ಈಗ ಗೋಪಿಕೆಯರು ಮಾಡಿರೋ ಡ್ರೆಸ್ಸಿಗೆ ಅರ್ಥ ಏನು ಹೇಳಿ ಅಂತ ಹೇಳಿ, ಕೃಷ್ಣನ ದೃಷ್ಟಿಯಲ್ಲಿ ಅವನೇ ಎಲ್ಲ, ಅವನೇ ಗೋಪಿಕಾ ಸ್ತ್ರೀಯರು, ಅವನೇ ಪ್ರಪಂಚ, ಅವನೇ ಇದು, ಅವನಿಗೇನಿಲ್ಲ. ಆದ್ರೆ ಗೋಪಿಕಾ ಸ್ತ್ರೀಯರು ಡ್ರೆಸ್ ಮಾಡ್ಕೋತಾರಲ್ಲ, ಅದು ವಿಕಾರದಲ್ಲಿರೋ ವೇಷ. ಯಾರು ನೋಡೋರಿದ್ರು ತಾನೆ, ನೋಡೋರು ತಾನೆ ವಿಕಾರ ಇರ್ಬೇಕು. ಸುಮ್ನೆ ವಿಕಾರ ಇದೆ ಒಳ್ಳೆ ಯಾರು ನೋಡೋದು ಅಂದ್ರೆ ಏನ್ ಪ್ರಯೋಜನ ಆಯ್ತಾ? ಗುರುಗಳೇ, ಅವ್ರಿಗೆ ಅದು ಭಗವಂತನ ಸೇವೆ ಅಂತ ಅನ್ಸಿ ಹಾಗೆ ಮಾಡ್ಕೊಂಡ್ರಿ ನಾವು. ಕರೆಕ್ಟ್, ನಾನು ಒಪ್ಕೋತೀನಮ್ಮ. ಈಗ ಪರಮಾತ್ಮನಿಗಾಗಿ ನೀವು ಏನ್ ಮಾಡಿದ್ರು ಒಪ್ಕೋತೀನಿ, ನೀವು ಹೇಗಾದ್ರೂ ಮಾಡಿ. ಆದ್ರೆ ಅದರಲ್ಲೂ ಒಂದು ವಿವೇಕ ಬೇಡವೆ? ನಾನು ದೃಶ್ಯವಾಗಿ ಅವನು ಮೆಚ್ಕೊಂಡು, ಅವನು ಮೆಚ್ಕೊಂಡಿದ್ದಾನೆ ಅನ್ನೋ ನಂಗೆ ಅರ್ಥವಾಗಿ ಆಮೇಲೆ ನಾನು ಸಂತೋಷ ಪಡ್ಬೇಕು. ಇವತ್ತು ನನ್ನ ನೋಡಿ ನನ್ನನ್ನೇ ಇಷ್ಟಪಟ್ಟ, ಅದು ಬೇರೆ, ನನ್ನನ್ನೇ ಇಷ್ಟಪಟ್ಟ, ನಾನೇ ಅವನಿಗೆ ಸಂತೋಷ ಸಹ. ಈ ಆತ್ಮಾರಾಮ ಅವನು. ಇದು ಅದ್ಭುತ ಕಥೆ ಇದು. ಹೀಗೆ ದೃಶ್ಯವೆಲ್ಲವೂ ದರ್ಶನಾರ್ಥ ಅಂದ್ರೆ ಯಾರಾದ್ರೂ ಒಬ್ರು ನೋಡ್ಲಿನಕ್ಕೋಸ್ಕರ ಹುಟ್ಕೊಂಡಿವೆ ಅಂತ. ಯಾರು ನೋಡದೇ ಇರೋ ಒಂದು ದೃಶ್ಯ ಪ್ರಪಂಚದಲ್ಲಿ ಇದೆ ಅಂದ್ರೆ ಅರ್ಥ ಇಲ್ಲ. ಇದು ಅನುಭವದ ಮಾತು. ಒಂದು ದೃಶ್ಯ ಇದೆ ಕಂಡ್ರೆ ಯಾರು ನೋಡಿಲ್ಲ ಅಂದ್ರೆ ಏನ್ ಅರ್ಥ? ಆ ದೃಶ್ಯವೆಲ್ಲ ಅಷ್ಟೆ. ಈಗ ಆ ಪರಮಾತ್ಮನ ಸ್ವರೂಪ ಇದೆಯಲ್ಲ, ಅದನ್ನ ನೀವು ಹಾಗೆ ಇಷ್ಟಪಡಬೇಡಿ. ದೃಶ್ಯವಾಗ್ಲಿ ಅಂತ ಇಷ್ಟಪಡಬೇಡಿ, ರಾಶಿಯಲ್ಲೂ ಹುಡುಕಬೇಡಿ. ನಿಮ್ಗಲ್ಲಿ ಕಾಣಲ್ಲ ಅವನು. ನಿಜವಾಗಿ ನೋಡೋಣ. ಆದ್ರಿಂದ ನ ದೃಶ್ಯಂ ಅದೃಶ್ಯಂ, ಅವನು ದೃಶ್ಯನಾಗೋಕ್ ಆಗೋದಿಲ್ಲ. ಅದು ಸ್ವರೂಪ.
ಅದು ಮುಂದೆ ಹೇಳ್ತಾರ ಇಲ್ಲಿ ನದೃಶ್ಯಂ ಅದೃಶ್ಯಂ ಅಂದ್ರೆ ಈ ಗ್ರೂಪ್ ಇರತ್ತಲ್ಲ, ದೃಶ್ಯಗಳಿಗೆ ರಾಶಿ ತುಂಬಾ ದೊಡ್ಡದದು. ಪ್ರಪಂಚವೆಲ್ಲವೂ ದೃಶ್ಯ ರಾಶಿ, ದೇಹವು ಆ ಕಡೆಗೆ ಸೇರ್ಬಿಡಿಸ್ಬೋಣ. ಅವ್ರು ಹೇಳಿದಾಗ ದೇಹ ಇಂದ್ರಿಯ ಮನಸ್ಸು ಎಲ್ಲ ದೃಶ್ಯ ರಾಶಿ ಸೇರಿದೆ. ಅಲ್ಲಿ ಸೇರ್ಕೊಳ್ಳಲ್ಲ ಇವನು. ಒಂದು ಅದ್ಭುತವಾದಂತಹ ಶಕ್ತಿ ಇದೆ. ನೋಡ್ತಾ ಇದ್ದಾನೆ, ಪ್ರೀತಿಸ್ತಾನೆ, ಅಂಟಿಸ್ಕೊಳ್ಳಲ್ಲ, ದೃಶ್ಯ ಜೊತೆ ಸೇರ್ಕೊಳ್ಳಲ್ಲ. ಆದ್ರಿಂದ ಅವಿಕಾರ ಇತ್ಯರ್ಥ. ಅಂದ್ರೆ ಬದಲಾಗದವನೋ ತೋರಿ ಮರೆಯಾಗದವನು. ಎಷ್ಟು ಚೆನ್ನಾಗಿದೆ ಅಂದ್ರೆ, ಯಾರು ಬದಲಾಗಲ್ವೋ, ಯಾರು ತೋರ ಮರೆಯಾಗಲ್ವೋ, ಯಾವಾಗ್ಲೂ ಜೊತೆಲಿ ಇರ್ತಾನೋ ಅವನ ಪ್ರೇಮ ಏನ ಆನಂದ, ನಿಜವಾದ ಆನಂದ ಸ್ವಾಮಿ. ಆ ಪ್ರೇಮವೇ ಸಾಕು, ಪ್ರೇಮಕ್ಕೇನು ಕೊಡ್ಬೇಕಾಗಿಲ್ಲ. ಭಗವಂತ ಎಲ್ಲರ ಜೊತೆಯಲ್ಲೂ ಇದ್ದುಕೊಂಡು ಎಂದೂ ಬದಲಾಗದೆ ಯಾವಾಗ್ಲೂ ನಿನ್ನವನಾಗಿ ನಾನು ಇರ್ತೀನಿ ಅಂದ್ರೆ, ಬೇಡ ಬೇಡ ನೀನ್ ಬೇಡ. ಈ ದೃಶ್ಯದಲ್ಲಿ ಯಾರೋ ಒಬ್ರನ್ನ ಕಟ್ಕೊಂಡು ಅವ್ರನ್ನ ಕೊತ್ತಿಗೆ ಹಾಕೊಂಡು ಒದಾರ್ಥ ಯಾಕ್ರಿ ಬೇಕು ಇದು? ಪ್ರಪಂಚದ ಈ ಕೆಲಸ ಮಾಡೋರು ಉಂಟಿದೆ, ನಮ್ಮಂತ ದಡ್ರನ್ ಬಿಟ್ರೆ ಎಲ್ಲ ಕಳಿಸ್ಕೊಳ್ರಿ, ಹಾಕ್ತರಿಗೆ ಯಾರು ಬೇಡ, ನೀನೇ ನನಗೆ ಸಾಕು ಅಂತ ಹೇಳಿ. ಹಾ, ತೋರಿ ಮರೆಯಾಗುವುದು ವಿಕಾರ ಅನ್ನೋದಾದ್ರೆ, ಗೋಪಿಕೆಯರು ಮಾಡ್ಕೊಂಡಿದ್ದು ಡ್ರೆಸ್ಸು ಎಲ್ಲ ವಿಕಾರನೇ, ಪುನಃ ಚೇಂಜ್ ಆಗುತ್ತೆ. 100% ಸತ್ಯ, ಕರೆಕ್ಟ್. ಅದು ಭಕ್ತಿಯಲ್ಲೂ ಲೆವೆಲ್ ಇದೆ. ಗೋಪಿಕೆಯರಿಗೆ ಅಷ್ಟೇ ಅವರ ಲೆವೆಲ್ ಅಲ್ಲಿ ಅಷ್ಟು ಮಾಡಿದ್ದಾರೆ. ಪರಮಾತ್ಮನಿಗೆ ಅದೇ ಬೇಕು ಅಂತಲ್ಲ, ಅವ್ರು ಮಾಡ್ಕೊಂಡ್ರು ಪರಮಾತ್ಮನಿಗೆ ಬೇಕು ಅಂತ. ಈ ತಾಯಿ ಮಕ್ಕಳಿಗೆ ನಿನ್ ಬೇಕು ಅಂತ ತಾಯಿ ಮಾಡ್ಕೊಂಡ್ರೆ ಮಕ್ಕಳಿಗೆ ಬೇಕು ಅಂತ ಇರ್ಬೇಕಿಲ್ವಲ್ಲ. ಪರಮಾತ್ಮನಿಗೆ ಕೃಷ್ಣನಿಗೆ ಗೋಪಿಕಾಸ್ತ್ರೀಯರು ಮಾಡ್ಕೊಂಡದ್ ಬೇಕು ಅಂತಲ್ಲ, ಅವ್ರು ಮಾಡ್ಕೊಂಡ್ಬಿಟ್ರು ಕೃಷ್ಣನಿಗೆ ಇದು ಬೇಕು, ಕೃಷ್ಣನಿಗೆ ಈ ತರ ಇದ್ರೆ ಮೆಚ್ಚುಗೆ ಆಗತ್ತೆ ಅಂತ. ಏನ್ ಮಾಡೋಣ? ಏನನ್ಸತ್ತ? ಗೋಪಿಕಾಸ್ತ್ರೀಯರು ಒಳ್ಳೆಯವರ? ಪ್ರೇಮ ಬಂದ್ರೆ ಸಾಕು, ನಾವು ಗೆದ್ವಿ. ಗೋಪಿಕಾಸ್ತ್ರೀಯರ ಪ್ರೇಮ ಬಂದ್ಬಿಟ್ರೆ ಜನ್ಮ ಜನ್ಮಾಂತರದ ಪುಣ್ಯ. ಒಂದೇ ಒಂದು ಇದು ಅಂದ್ರೆ ಅಂತ ವ್ಯಕ್ತಿ ಸಿಗ್ಬೇಕಲ್ಲ, ಆ ಕೃಷ್ಣನಂತ ವ್ಯಕ್ತಿ ಸಿಗ್ಬೇಕಲ್ಲ, ಅಂತ ಮಹಾತ್ಮ ಪರಮ ಪುರುಷ ಸಿಗಬೇಕು. ಅವಾಗ ನಿಮ್ ಪ್ರೇಮಕ್ಕೆ ಅರ್ಥವಾಗತ್ತೆ. ಹೀಗೆ ಅವಿಕಾರ ಇತ್ಯರ್ಥ. ಅವಿಕಾರ ಅಂದ್ರೇನು? ಚೇಂಜ್ ಲೆಸ್, ಆಮೇಲೆ ಅಪಿಯರೆನ್ಸ್ ಲೆಸ್ ಅಂತ ಹೇಳ್ಬೇಕಾ? ತೋರಿ ಮರೆಯಾಗದವನು, ಇಂಗ್ಲಿಷ್ ಅಲ್ಲಿ ಹೇಳಕ್ ಬರಲ್ಲ. ಈಗ ಹೇಳ್ತಾರೆ ಇಂಥ ಆತ್ಮನು ಅದೃಶ್ಯ ಅಂತ ಒಂದು ಹೇಳಿದ್ರು. ಏತಸ್ಮಿನ್ ಅದೃಶ್ಯೇ ಅವಿಕಾರೇ ಅವಿಷಯಭೂತೆ. ಯಾಕೆ ಪದ ಪದಕ್ಕೆ ವಿವರಣೆ? ಅದೃಶ್ಯ ಅಂದ್ರೆ ವಿಕಾರವಲ್ಲ, ವಿಕಾರವಲ್ಲ ಅಂದ್ರೆ ಮುಂದ್ಗಡೆ ಬರೋಲ್ಲ. ನಂಗೆ ಕಾಣಿಸ್ಲಿ ಅಂತ ನೀವು ಹಠ ಮಾಡ್ಬೇಡ. ನಾರಾಯಣನ ನನ್ ಕಾಣಿಸ್ಬೇಕು, ನಿಂಗ್ ಕಂಡ್ರೆ ನಾನು ಒಪ್ಕೋತೀನಿ ಅಂತೆಲ್ಲ ಹಠ ಮಾಡ್ದ. ಬೇಡ ಕಣೋ ಅಂದ್ರೆ ಕೇಳಲಿಲ್ಲ. ಕಂಡ ಮೇಲೆ ಹೇಳ್ದ, ಅದು ಮಾಯಾ ರೂಪ ಕಣೋ, ನನ್ನ ನಿಜವಾದ ರೂಪ ನಿಂಗೆ ಈ ತರ ಕಾಣಿಸೋವಂತಹದ್ದಲ್ಲ ಅಂತ ಬಂದು ಭಕ್ತಿಗೆ ಮೆಚ್ಚಿ ಅದೃಶ್ಯನಾದ ಪರಮಾತ್ಮ ಮಾಯಾವೇಶದಿಂದ ದೃಶ್ಯನಾದ. ಗುರುಗಳು ಬರೆದ್ರು ಏನಂತ ಭಕ್ತಿ ಚಂದ್ರಿಕೆಯಲ್ಲಿ, ಅದೃಶ್ಯೋಪಿ ದೃಶ್ಯೋ ಭವತಿ ಯಸ್ ಸದಾ. ನೋಡಿ, ಅದೃಶ್ಯ ಅಂತ ಹೇಳಿದ್ರು ಯಾವುದೋ ಒಂದು ಮಾಯಾರೂಪದಿಂದ ತೋರ್ಕೋತಾನೆ ಆ ಭಕ್ತರ ಅನುಗ್ರಹಕ್ಕೆ. ಅದು ಈ ಮನುಷ್ಯನ ಇಚ್ಛೆ ಇದೆಯಲ್ಲ, ಬಹಳ ಹಠ. ಅದು ಇಚ್ಛೆಗೆ ವಿವೇಕವಿಲ್ಲ ಅಂತೀನಿ. ಯಾರ್ಯಾರೋ ಇಷ್ಟ ಪಡ್ತಾರೋ, ಬೇಕು ಅಂತಾರೋ, ಆ ಬೇಕು ಅನ್ನಕ್ಕೆ ಯಾಕೆ ಬೇಕು ಅನ್ನೋ ವಿವರಣೆ ಇರಲ್ಲ. ಬೇಕು ಅಂತ ಬಂದ್ಬಿಡತ್ತೆ ಹುಚ್ಚು. ನೀವು ಒಳಕ್ ಹೋದ್ರೆ ಸರಿಯಾಗಿ ಬೇಕೇನಾಗಿರೋಲ್ಲಪ್ಪ. ಬೇಕು 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 ಅಂತ ಒದ್ದಾಡ್ತೀವಿ. ಯಾಕೆ ಬೇಕು? ಮಕ್ಕಳು ಬೇಕು. ಯಾಕೆ ಬೇಕು? ಹೊಡಸ್ಕೊಳಕ್ಕೆ ಬೈಸ್ಕೊಳಕ್ಕೆ ಬೇಕು ಮಕ್ಕಳು. ಸುಮ್ಮನೆ ಬೇಕು ಬೇಕು. ಅದೇನ್ ನಮ್ ಜೊತೆಲಿ ಇರಲ್ಲ, ಮುಂದ್ ನಮ್ ಜೊತೆಲಿ ಬರಲ್ಲ. ಅವ್ರು ಬೇಕು, ಇವ್ರು ಬೇಕು, ಹಾಗಾಗ್ಬೇಕು. ಆ ಒಳಗಡೆ ಈ ಬೇಕುಗಳ ಗಂಟು, ಹೃದಯ ಸೇಹ ಗ್ರಂಥಯ ಅಂತಾರೆ. ತುಂಬಾ ದಿವಸ ಮಾಡ್ಕೊಂಡಿರೋ ಗ್ರಂಥಿ ಕಗ್ಗಂಟು ಬಿಚ್ಚಕ್ಕೆ ಆಗಲ್ಲ. ಆ ಬೇಕುಗಳನ್ನ ನೀವು ಬಿಡೋದಾದ್ರೆ ಆವಾಗ ನಿಮ್ಮ ಹೃದಯ ತಿಳಿಯಾಗತ್ತೆ. ಆ ವಿಷಯದ ಕಡೆ ಇದು ಬೇಕು ಅದು ಬೇಕು ಅಂತ ಬರೋಲ್ಲ, ಆತ್ಮನ ಕಡೆ ತಿರುಗ್ತಾನ. ಆದ್ರಿಂದ ಅವಿಷಯ ಭೂತಿ ಅಂದ್ರೆ ಯಾವುದೇ ವಿಷಯದ ರಾಶಿ ಜೊತೆ ಸೇರೋಲ್ಲ. ಸೇರ್ಬಿಟ್ರೆ ಅವನು ವಿಕಾರ ಆಗ್ಬಿಡ್ತಿದ್ದ. ಅಷ್ಟು ಹೇಳಿದ್ರು. ಈಗ ಅನಾತ್ಮ್ಯೆ ಅಂತ ಹೇಳಿದ್ರು. ಅನಾತ್ಮ್ಯೆ ಅಂದ್ರೇನು? ಪದ ಏನೋ ಭಾಷ್ಯಕಾರರ ಪದ? ಅಶರೀರೇ ಅಂದ್ರೆ ದೇಹವನ್ನೇ ಸಂಬಂಧವಿಲ್ಲದೆ ಇದೊಂದು ದೊಡ್ಡ ಚಿಂತನೆ ಇದು. ಪರಮಾತ್ಮನಿಗೆ ದೇಹೇಂದ್ರಿಯಗಳ ಸಂಬಂಧ ಯಾವಾಗಲೂ ಇಲ್ಲ. ಅಪಾಣಿಪಾದೋ ಗೃಹೀತ ಲಕ್ಷಣ. ಅಪಾಣಿಪಾದೋ ಜವನೋ
ಹೇಳೋ ಪಾಠ ಆಗ್ಬೇಕಂತೆ ಇದು ಕಣೋ. ಹಾ ಅಪಾಣಿಪಾದೋ ಯವನೋ ಗ್ರಹೀತ ಪಶ್ಯತ್ಯ ಚಕ್ಷು ಸಶೃಣೋತ್ಯ ಕರ್ಣಃ ಸವೇತ್ತಿ ವೇದ್ಯಂ ನ ಚ ತಸ್ಯಾಸ್ತಿ ವೇತ್ತ ತಮಾಹುರಗ್ರ್ಯಂ ಪುರುಷಂ ಮಹಾಂತಂ. ಮಾತ್ರ ನಮ್ ಗುರುಗಳು ಪದೇ ಪದೇ ಹೇಳೋರು. ಕೈ ಕಾಲಿಲ್ಲದೆ ಎಲ್ಲವನ್ನೂ ಹಿಡ್ಕೊಳ್ಳೋನು, ಎಲ್ಲರಿಗಿಂತ ಚುರುಕಾಗಿ ಓಡೋನು, ಮನಸ್ಸೋ ಜಬೀಯ ಅಂತ ಹೇಳಿದಾಗ ಪಶ್ಯತ್ಯ ಚಕ್ಷು ಕಣ್ಣಿಲ್ಲದೆ ಎಲ್ಲವನ್ನೂ ನೋಡೋನು, ಕಿವಿ ಇಲ್ಲದೆ ಎಲ್ಲವನ್ನೂ ಕೇಳೋನು. ಅಂದ್ರೆ ದೇಹೇಂದ್ರಿಯಗಳ ಸಂಬಂಧ ಇಟ್ಕೊಂಡೇ ಇಲ್ಲ. ನಾವು ಬಿಡೋಕೆ ಒದ್ದಾಡ್ತೀವಿ, ಅಯ್ಯೋ ಬಿಟ್ಟೋಗ್ಬಿಡತ್ತಲೋ ದೇಹೇಂದ್ರಿಯ ಸಂಬಂಧ, ಆಯ್ತು ಇಲ್ಲ ಆಗ್ಬಿಡ್ತೀನಿ ನಾನು ಅಂತ. ದೇಹೇಂದ್ರಿಯ ಹೌದು. ಹೀಗೆ ಅಶರೀರನಾದ ಪರಮಾತ್ಮನು ನೀವು ಶರೀರತ್ವ ಕಲ್ಪನೆ ಕೊಡಬೇಡಿ ಅಂತ ಭಾಷ್ಯಕಾರರು. ಅದಕ್ಕೆ ದೇಹ ಹಾಕಿ ಅವನಿಗೂ ಡ್ರೆಸ್ ಮಾಡಿ ಅವನನ್ನು ನೋಡ್ಬೇಕು ಮೆಚ್ಚಬೇಕು ಅಂತ ಹೋಗ್ಬೇಡಿ. ಅವನು ಯಾವತ್ತೂ ಶರೀರ ಸಂಬಂಧ ಇಲ್ಲ. ಯಾಕೆ ಶರೀರ ಸಂಬಂಧ ಇಲ್ಲ ಅಂತ ಹೇಳಿದ್ರು? ಯಾಕಿಲ್ಲ ಅಂತ ಹೇಳಿದ್ರು? ಅವಿಕಾರಿ. ಸರಿಮಾ, ಶರೀರಕ್ಕೆ ಏನೇನು ಬರ್ತಾ ಇತ್ತೋ ಅದನ್ನ ಯಾರ ಕೈಲೂ ತಪ್ಪಿಸ್ಕೊಳಕ್ಕಾಗಲ್ಲ. ಹಿರಣ್ಯ ಗರ್ಭನಿಂದ ಹಿಡಿದು ಯಾರ್ಯಾರಿಗೆ ಶರೀರ ಇದೆ ಅಂತ ನಾವು ಒಪ್ಕೋತೀವೋ ಆ ಶರೀರಕ್ಕೆ ಬರುವಂತ ಚೇಂಜ್ ಇದೆಯಲ್ಲ, ಹುಟ್ಟು ಸಾವು ಮಧ್ಯ ಆಗೋ ವಿಕಾರ ಏನ್ ಮಾಡಿದ್ರು ಬದಲಾಗಲ್ಲ. ಯಾರು ವರ ಕೊಟ್ಟರು ಬದಲಾಯಿಸೋಕ್ಕಾಗಲ್ಲ. ಹಾಗ ಪರಮಾತ್ಮನಿಗೂ ಒಂದು ಶರೀರ ಇದ್ದಿದ್ದರೆ ಅವನಿಗೂ ಅದೇ ಗತಿ ಆಗ್ಬಿಡೋದು. ಏನ್ ಗತಿ? ನಮ್ಮ ಹಾಗೆ ಹುಟ್ಟಬೇಕೋ ಬೆಳಿಬೇಕೋ ಸಾಯ್ಬೇಕು ಅಂತ ಆಗೋದು. ಆದ್ರಿಂದ ಪರಮಾತ್ಮನು ಸಾಕ್ಷಿಯಾಗಿ ಶರೀರ ಸಂಬಂಧ ಸೋಂಕೇ ಇಲ್ಲ. ಅದೊಂದು ಇದು ಅಂಟ್ರೋಗ ಇದೇ ಇಟ್ಕೊಳ್ಳಿಲ್ಲ. ಆದ್ರಿಂದ ಅನಾತ್ಮೆ ಅಂದ್ರೆ ಅಶರೀರಿ. ಇಲ್ಲಿ ಎರಡರ್ಥ. ಶರೀರದ ಯಾವುದೇ ಒಂದು ವಿಕಾರಗಳು ಪರಮಾತ್ಮನಿಗೆ ಬರಬಾರದು ಅಂತ ನಿತ್ಯವಾಗಿಯೂ ಅಶರೀರ. ಪರಮಾತ್ಮನಷ್ಟೇ ಅಲ್ಲ, ನೀವು ಹಾಗೆ ಇದ್ದೀರಿ ಕಣ್ರಿ. ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಳಲ್ಲ, ಏನ್ ಮಾಡೋದು? ಆದ್ರೆ ನಿಮ್ಮನ್ನ ಶರೀರದಲ್ಲಿರೋ ನಾನೋನೋ ಪ್ರೇಮವನ್ನ ಅಶರೀರನಾದ ಆತ್ಮನಲ್ಲಿ ಸ್ವಿಚ್ ಓವರ್ ಆ ಕಡೆ ಹಾಕ್ಬಿಟ್ರೆ ನೀವು ಅಶರೀರವಾಗ್ಬಿಡ್ತೀರಿ. ನೀವು ಸಾಯ್ದೇ ಇರೋ ಹಾಗೆ ಮಾಡ್ಕೋಬೇಕಾದ್ರೆ ಶರೀರ ಸಾಯ್ದೇ ಇರೋ ಹಾಗೆ ಮಾಡ್ಕೊಳಕ್ ಬರಲ್ಲ. ಏನ್ ಮಾಡ್ಬೇಕು? ಸಾಯ್ದೇ ಇರೋಂತ ಆತ್ಮನಲ್ಲಿ ನಾನೊಂದು ಮಾಡ್ಕೋಬೇಕು. ಅವಾಗ ಸಾಯಲ್ಲ ನೀವು. ಈಗಿರೋ ಹಾಗೆ ನಾವು ಸಾಯ್ದೇ ಇರೋ ಹಾಗೆ ಮಾಡೋ ಅಂದ್ರೆ ಆಗಲ್ಲ. ಅದು ಯಾರ ಕೈಲಾಗಲ್ಲ? ಯಾರ ಕೈಲೂ ಆಗಲ್ಲ. ಬ್ರಹ್ಮ ವರ ಕೊಟ್ಟರು ಆಗಲ್ಲ. ಅದೆಲ್ಲ ಸುಳ್ಳೋದು. ಯಾವ ವರದಿಂದ ಏನು ಮಾಡಕ್ಕಾಗಲ್ಲ. ಆದ್ರೆ ಶರೀರವೇ ಇಲ್ಲದ ಸಾಕ್ಷಿಯಲ್ಲಿ ತಾನು ಒಂದು ಮಾಡ್ಕೊಂಡ್ರೆ ಅವ್ನು ನಿನ್ ಸಾಯಲ್ಲ. ಹಾಗೆ ಅಶರೀರಿ ಎಂದು ಒಂದರ್ಥ. ಇನ್ನೊಂದು, ಶರೀರವಿದ್ದವರಿಗೆ ಏನೇನು ದೃಶ್ಯವಾಗಿ ಕಾಣಿಸ್ಬೇಕು ಅಂತ ಆ ತರ ಮಾಡ್ಬೇಡ. ಪರಮಾತ್ಮ ನಿನಗೂ ರೋಗ ಇದೆ ಅಂದ್ರೆ ಅವನಿಗೂ ರೋಗ ಹಟ್ಬಿಟ್ಟು ಅವನಿಗೂ ಶರೀರ ಸ್ನಾನ ಮಾಡಿಸ್ತೀನಿ ಅಂತಲ್ಲ, ಅದು ಮಾಡ್ಬೇಡ ಅಂತೇಳಿ ಅನಾತ್ಮೆ ಅಶರೀರಿ. ಯಸ್ಮಾತ್ ಅದೃಶ್ಯಂ ತಸ್ಮಾದ್ ಅನಾತ್ಮ್ಯಂ. ಯಸ್ಮಾದ್ ಅನಾತ್ಮ್ಯಂ ತಸ್ಮಾದ್ ಅನಿರುಕ್ತಂ. ಇಲ್ಲಿ ಪೂರ್ವ ವಿಶೇಷಣ ಉತ್ತರ ವಿಶೇಷಣಕ್ಕೆ ಹೇತು ಭಾವ ಅಂದ್ರೆ ಹಿಂದಿನ ವಿಶೇಷಣ ಇದೆಯಲ್ಲ, ಮುಂದಿನ ವಿಶೇಷಣಕ್ಕೆ ಅದು ಕಾರಣ. ಯಾವುದೋ ಅದೃಶ್ಯವಾದದ್ದರಿಂದ ಅವನು ಅಶರೀರನಾದ. ದೃಶ್ಯವೆಲ್ಲ ಶರೀರ ದೃಶ್ಯಕ್ಕೆ ಶರೀರ. ಈ ಸೂಕ್ಷ್ಮವಾಗಿ ನೋಡಿದ್ರೆ ಪ್ರತಿಯೊಂದು ದೃಶ್ಯದಲ್ಲೂ ಒಂದು ಸಣ್ಣ ಸಣ್ಣ ಶರೀರ ಇರುತ್ತೆ. ಬ್ಯಾಕ್ಟೀರಿಯಾ ಶರೀರ ಇದ್ದಾರೆ. ಈ ಕೊರೋನಾ ಅದಕ್ಕೊಂದು ಶರೀರ ಇದೆ, ಬೆಳೆಯುತ್ತದೋ. ಆದ್ರೆ ನಮಗ್ ತೊಂದ್ರೆ ಅವ್ರಿಗೂ ಅದು ಬದುಕತ್ತೆ. ಪಾಪ ಅದಕ್ಕೆ ಜಾಗ ಇರೋದು ಮನುಷ್ಯನ ಶರೀರನೇ. ನಮ್ಮ ಮನೆಯಲ್ಲೇ ಬಂದ್ ಮಾಡ್ಬೇಕದು. ನೀವು ಬೇಡ ಬರಬೇಡ ಅಂದ್ರೆ ಕೇಳಲ್ಲ. ಅದು ಒಂದು 15 ದಿವಸ ವಾಸ ಮಾಡಿ ಹೋಗುತ್ತೆ. ಉಳ್ಕೊಂಡ್ರೆ ಉಳ್ಕೊಳ್ತೀವಿ, ಇಲ್ದ್ರೆ ಜೊತೆಲಿ ಕರ್ಕೊಂಡು ಹೋಗುತ್ತೆ. ಅದು ಸಾಯತ್ತೆ, ನಾವು ಜೊತೆಲಿ ಹೋಗ್ಬೇಕಾಗ. ಹೀಗೆ ಪ್ರತಿಯೊಂದು ಜಗತ್ತಿನಲ್ಲಿ ಯಾವ್ಯಾವ್ದು ಕಾಣಿಸತ್ತೋ ಅಷ್ಟಕ್ಕೂ ಶರೀರ ಇದೆ. ಬ್ಯಾಕ್ಟೀರಿಯಾ ಇದ್ದ ಹಾಗೆ ಶರೀರವಿದ್ದದ್ದೇ. ದೃಶ್ಯಕ್ಕೆಲ್ಲ ಶರೀರ ಇದೆ. ನೀವು ದೃಶ್ಯರಾಗ್ತೀರೋ ಅದೃಶ್ಯರಾಗ್ತೀರಾ? ಏನ್ ಮಾಡ್ತೀರಿ? ನಾವೇನ್ ಹೇಳಿದ್ರು ದೃಶ್ಯವೇ. ನಾವು ಯಾಕೆ ದೃಶ್ಯ ಆಗ್ಬೇಕು? ಸದ್ಯಕ್ಕೂ ಇಲ್ಲ, ಯಾವತ್ತೂ ಅದೃಶ್ಯವೇ. ಅದೃಶ್ಯವೇ ಆಗ್ಬೇಕು ಅಲ್ವಾ? ಎಲ್ಲವನ್ನು ನೋಡುತ್ತಲಿರುವೆನು ನಾನೆಲ್ಲ ನರೆ ನೋಡಲು ನಾನಲ್ಲದೇನಿಲ್ಲ ಅಂತ ನಮ್ ಗುರುಗಳ ಒಂದು ಅಧ್ಯಾತ್ಮಿಕ ತಾಳಿ. ನಾನು ನೋಡಿಸ್ಕೊಳ್ಳೋಣ ಅಲ್ಲ, ನಾವು ಅದೃಶ್ಯರು ಅಲ್ಲ. ನಾವು ಅದೃಶ್ಯರು. ಈ ಕೊರೋನಾ ಇದ್ರಲ್ಲಿ ದೃಶ್ಯರಾಗ್ಬಿಟ್ಟಿದೀವಿ. ಕೊರೋನಾ ಬಂದ್ಬಿಡುತ್ತಲ್ಲ ದೃಶ್ಯ ನೀವು ಸೇರ್ಕೊಂಡಿದೀರಿ. ಏನಾಗತ್ತೆ?
ಬಂದ್ರೆ ಬರುತ್ತೆ ಹೋಗುತ್ತೆ ಪಾಪ. ಅತಿಥಿ ಬಂದಾಗ ಒಂದು 15 ದಿವಸ ಇರುತ್ತಂತ. ಎಷ್ಟು ಬ್ಯಾಕ್ಟೀರಿಯಾ ಇದೆಯೋ ನಮ್ಮ ದೇಹದಲ್ಲಿ ಅದರ ಜೊತೆ ಅದು ಒಂದು. ಆಮೇಲೆ ಏನ್ ಹೇಳ್ತೀವಿ, ಅದು ನಮಗ್ ತೊಂದರೆ ಕೊಡುತ್ತೆ. ನಮಗೆ ಅಂದ್ರೆ ಯಾರಿಗೆ? ದೇಹಕ್ಕೆ ಹೇಳ್ಕೊಂಡ್ಬಿಡ್ತಾರೆ. ನಮ್ ದೇಹಕ್ಕೆ ಅದು ವಯಸ್ಸಾಗ್ಬಿಟ್ರೆ ಪ್ರಾಬ್ಲಮ್ ಇದ್ರೆ ಗ್ಯಾರಂಟಿ ಜೊತೆಲಿ ಕರ್ಕೊಂಡು ಹೋಗುತ್ತೆ ಅಲ್ವೇಂದ್ರೆ. ನಮ್ ಸ್ವರೂಪನ ಏನು ಮಾಡಕ್ಕಾಗಲ್ಲ. ಆದ್ರೂ ನಮ್ಮ ಭಯ ಅನ್ನೋದು ಈ ದೇಹ ಪ್ರೇಮ ದೇಹಾರಾಧನೆಯಲ್ಲಿ ಭಾರಿ ಭಯ. ಯಸ್ಮಾದ್ ಅನಾತ್ಮ್ಯಂ, ಶರೀರ ಇಲ್ಲೇ ಇರೋದ್ರಿಂದ ಅನಿರುಕ್ತಂ, ಅದಕ್ಕೆ ಹೆಸರು ಆಕಾರ ಇಲ್ಲ, ಫೋಟೋ ಇಲ್ಲ, ಹೆಸರಿಲ್ಲ. ಯಾರಿಗೆ? ಪರಮಾತ್ಮ. ನಾವು ಹಾಕಿಸ್ಕೋತೀವಿ, ಇವ್ರು ಇಂಥವ್ರು ಒಂದು ಫೋಟೋ ಹಾಕಿಸ್ಕೊಂಡು ಕೆಳಗೆ ಹೆಸರು ಹಾಕೊಂಡು, ಬರೀ ಫೋಟೋ ಕೊಟ್ರೆ ಯಾರು ಕೇಳ್ಬಿಟ್ಟಾರೋ ಕೆಳಗೆ ಹೆಸರು ಹಾಕ್ರಿ ಅಂತಾರೆ. ನಮ್ಮಲ್ಲಿ ಒಂದು ತಮಾಷೆ ಮಾಡಿದ್ರು, ಆಂಜನೇಯನ್ ಚಿತ್ರ ಬರೀತೀನಿ ಇಂದ ಅವನು ಚಿತ್ರ ಬರ, ಆಮೇಲೆ ಏನೋ ಅಂದ್ರು, ಅದೇ ಕೆಳಗಡೆ ಹೆಸರು ಬರೀತೀನಿ ಆಮೇಲೆ ಆಂಜನೇಯ ಗೊತ್ತಾಗತ್ತೆ ಅಂತ. ಅಂದ್ರೆ ಚಿತ್ರ ಆಗಿದೆ ಅಂದ್ರೆ ಚಿತ್ರ ನೋಡಿದ್ರೆ ಹೆಸರು ನೆನಪ ಇಟ್ಕೊಂತಿಲ್ಲ, ಹೆಸರು ಬೇರೆ ಬರೀಬೇಕು. ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ರೂಪ, ಫೋಟೋ, ಅದ್ರ ಕೆಳಗಡೆ ಹೆಸರು. ಕೆಳಗಡೆ ಈಗ ನಮಗೆ ಹೆಸರು ಇಲ್ವೇಂದ್ರೆ, ಒಂದು ಫೋಟೋ ಇಲ್ವೇಂದ್ರೆ, ಹಾಗೆ ಎಲ್ಲಕ್ಕೂ ಇದು ಪರಮಾತ್ಮನಿಗೆ ಫೋಟೋ ಇಲ್ಲ, ಹೆಸರು ಇಲ್ಲ, ಆದ್ರಿಂದ ಶರೀರನೇ ಇಲ್ಲ. ಶರೀರವಿಲ್ಲದೆ ಇರೋದ್ರಿಂದ ಅದು ಎರಡೂ ಇಲ್ಲ ಅಲ್ವೇ? ಏನ್ ಚೆನ್ನಾಗಿ ಹೇಳಿದಾನೆ, ಯಸ್ಮಾತ್ ಅನಾತ್ಮ್ಯಂ ತಸ್ಮಾತ್ ಅನಿರುಕ್ತಂ. ನಿರುಕ್ತ ಅಂದ್ರೆ ಹೆಸರಿನಿಂದ ರೂಪದಿಂದ ಬಿಡಿಸಿ ಹೇಳಕ್ ಬರೋದು ನಿರುಕ್ತ. ನ ನಿರುಕ್ತಂ ಅನಿರುಕ್ತ. ವಿಶೇಷೋ ಹಿ ನಿರುಚ್ಯತೆ. ಸಪರೇಟ್ ಆಗಿದ್ದವರಿಗೆ ಬಿಡಿಸಿ ಬಿಡಿಸಿ ಹೇಳ್ಬೇಕು, ಇವ್ರಿಂಥವನೋ ಇವ್ರಿಂಥವ್ರು, ಇವ್ರು ಯಾರೇ ಅಂತ. ವಿಶೇಷ ಅಲ್ಲೇನೋ ಸ್ಪೆಷಲ್ ಆಗಿ ಎದ್ದೆದ್ದು ಕಾಣ್ತಾ ಇದ್ರೆ ಅದಕ್ಕೊಂದು ಬಿಡಿಸಿ ಬಿಡಿಸಿ ಹೆಸರು ಫೋಟೋ ಇರ್ಬೇಕು. ಎಲ್ಲರ ಜೊತೆಯಲ್ಲೂ ಸೇರ್ಕೊಂಡವನು ಏನ್ ಹೇಳ್ತಾರೆ? ಏನು ಹೆಸರಿಲ್ಲ. ವಿಶೇಷಶ್ಚ ವಿಕಾರ. ಯಾವ್ಯಾವ್ದು ವಿಶೇಷ ಇದೆಯೋ ಎದ್ದು ತೋರತ್ತೋ ಎಲ್ಲ ವಿಕಾರ ಚೇಂಜ್ ಆಗೋದು. ನೀವು ವಿಕಾರವಾಗಬೇಕಾ? ಹೆಸರಿಟ್ಕೋಬೇಡಿ, ಅವಿಕಾರವಾಗ್ತೀರಿ. ವಿಶೇಷ ಇಟ್ರೆ ಆಯ್ತು, ಕೆಟ್ಟ ಹೋಗ್ತೀರಿ. ಆದ್ರಿಂದ ವಿಕಾರದಿಂದ ದೂರ ಆಗಬೇಕು ಅಂದ್ರೆ ಅನಿರುಕ್ತನಾಗಬೇಕು. ಅವಿಕಾರಂಚ ಬ್ರಹ್ಮ. ಬ್ರಹ್ಮವು ವಿಕಾರವಲ್ಲ ಅಂದ್ರೆ ದೃಶ್ಯವೂ ಅಲ್ಲ, ಹೆಸರು ಆಕಾರ ಇಲ್ಲ, ಬಿಡಿಸಿ ಹೇಳೋಕ್ ಬರೋದಿಲ್ಲ, ಅವಿಕಾರವಾಗಿದೆ. ಬ್ರಹ್ಮವು ಎಲ್ಲದರಲ್ಲೂ ಸೇರಿ. ಕೆಲವು ಸಲ ಏನಾಗತ್ತೆ ಅಂದ್ರೆ ಎಲ್ಲದರಲ್ಲೂ ಸೇರ್ಕೊಂಡವ್ರನ್ನ ಯಾರು ಗುರುತಿಸಲ್ಲ. ಸ್ಪೆಷಲ್ ಆಗಿದ್ರೆ ಗುರುತಿಸ್ತಾರೆ, ಆದ್ರೆ ನಮ್ಗೆ ಗುರುತಿಸ್ಬೇಕು, ನಮ್ಮನ್ನ ನೋಡಿ ಮೆಚ್ಕೋಬೇಕು ಅಂತ ಒಂದು ಚಪಲ ಇದೆ ಗೋಪಿಕಾಸ್ತ್ರೀಯರಿ ಇದ್ದಾಗ. ಅದಕ್ಕೋಸ್ಕರ ಆ ಚಪಲಕ್ಕೆ ನಾವೇನ್ ಮಾಡ್ತೀವಿ, ವಿಶೇಷವಾಗಿ ಏನೋ ಡ್ರೆಸ್ ಮಾಡ್ತೀವಿ. ಚೆನ್ನಾಗಿದೆ ಅಲ್ವೇನ್ರೆ? ಯಾವ್ದು ಚೆನ್ನಾಗಿದೆ? ಎದ್ದು ಕಾಣ್ಬೇಕಲ್ಲ. ಏನ್ ಚಾಪಲ್ಯ ಅಂತ ಸರಿ ಆಶ್ಚರ್ಯ ಆಯ್ತು. ಅಲ್ಲ ರೀ, ನೀವು ವಿಶೇಷವಾಗಿ ಈ ಚಾಪಲ್ಯ ಮಾಡಿ ಸಾಯ್ತೀರಿ ಕಣ್ರಿ, ಪರವಾಗಿಲ್ಲ, ಸತ್ರು ಪರವಾಗಿಲ್ಲ, ಸತ್ರು ಪರವಾಗಿಲ್ಲ ಅಂತ ಹೇಳ್ತೀವಿ ಅಷ್ಟೇ. ಸಾಯೋ ಟೈಮ್ ಬಂದಾಗ ಕೈಕಾಲು ನಡೆಯುತ್ತೆ. ಎಷ್ಟೇ ವಯಸ್ಸಾದ್ರು ಇನ್ನೊಬ್ರು ಕೈ ಹಿಡ್ಕೊಂಡು ಹೇಗಾರು ನಾನು ಉಳಿಸ್ಕೊಡೋ, ಸತ್ತೋಗ್ಬಿಡ್ತೀನಿ ಅಂತ ಹೆದರ್ತಾ ಇರ್ತಾನೆ. ಕೈ ಹಿಡ್ಕೊಂಡು ಅವ್ನಿಗೂ ಉಳಿಸ್ಕೊಡೋ ಬರಲ್ಲ, ಅವನಿಗೂ ಏನ್ ಚೆನ್ನಾಗಿ ಬರೀತಾರೆ. ಇದಕ್ಕೆ ಭಾಷ್ಯಕಾರರು ಒಂದು ಪದ ಬರೆದ್ರು, ವಿಕಾರವಲ್ಲ ಪರಮಾತ್ಮ ಅಂದ್ರೆ ಚೇಂಜು ಆಗಲ್ಲ, ದೃಶ್ಯವೂ ಆಗಲ್ಲ, ಬದಲಾವಣೆನೂ ಆಗಲ್ಲ, ಮತ್ತೆ ತೋರಿ ಮರೆಯೂ ಆಗೋಲ್ಲ. ಅವನು ಅಷ್ಟು ಚೆನ್ನಾಗಿದೆ, ಏನ್ ಪ್ಯೂರ್ ಪರಿಶುದ್ಧನ ಇದೆ. ಅಂಥ ಪರಮಾತ್ಮನು ಸರ್ವ ವಿಕಾರ ಹೇತುತ್ವ. ಅಷ್ಟೂ ಪದಾರ್ಥಗಳಿಗೆ ಹೇತು ಅಂದ್ರೆ ಆಸ್ಪದ, ಆಕಾರ ಅಷ್ಟು ಅವಂದೇ, ಆದ್ರೆ ಅವನಿಗೆ ಆಕಾರ ಇಲ್ಲ. ಸರಿನಾ? ದುಡ್ಡಿಗೆ ಆಕಾರ ಇಲ್ಲ, ಆದ್ರೆ ದುಡ್ಡಿದೆಯಲ್ಲ, 10 ರೂಪಾಯಿ 20 ರೂಪಾಯಿ 30 ರೂಪಾಯಿ ಎಲ್ಲ ಯಾವ್ದೋ ದುಡ್ಡು. ಬರೀ ದುಡ್ಡು ಕೊಡು ಅಂದ್ರೆ ಯಾವ್ದು ಕೊಡ್ತೀಯಾ? ಪೇಪರ್ ಆಗಲ್ಲ. ಬರೀ ಚಿನ್ನಕ್ಕೆ ಆಕಾರ ಇಲ್ಲ, ಆದ್ರೆ ಬಳೆ ಸರ ಆಕಾರ ಉಂಟು. ಬರೀ ಚಿನ್ನಕ್ಕೆ ಯಾವ ಆಕಾರ? ಆಕಾರವೇ ಇಲ್ಲ ಅಂತೀರಾ? ಎಲ್ಲ ಆಕಾರ ಇದೆ ಅಂತೀರಾ? ಹಾಗೆ ಎಲ್ಲಾ ವಿಕಾರಕ್ಕೂ ಆಸ್ಪದ ಹೇತು ಅಂದ್ರೆ ಸಕಲ ವಿಕಾರಗಳು ಅದರಲ್ಲೇ ತೋರುತ್ತೆ. ಈ ವಿಕಾರಗಳು ಒಬ್ರಿಗೊಬ್ರು ಕಚ್ಚಾಟ. 2 ಗಡಿಗೆ ಗುದ್ದಾಡಿದ್ರೆ ಏನಾಗತ್ತೆ? 2 ಹೋಗತ್ತೆ. ಆದ್ರೆ 2 ಸೇರ್ಕೊಂಡಿರೋನು ಯಾರೋ ಮಣ್ಣು, ಅವನಿಗೇನಷ್ಟ? ಮಣ್ಣಾಗೆ ಇರ್ತಾನ ಅವನು. ನೀನು ಮಣ್ಣು ನಾನು ಮಣ್ಣು ಅಂತಾನೆ. ಹಾಗೆ ವಿಕಾರಗಳು ಗುದ್ದಾಡಬಹುದು,
ಅವನು ಮಾತ್ರ ಗುದ್ದಾಟ ಇಲ್ಲ. ಯಾರಲ್ಲಿಲ್ಲ? ಪರಮಾತ್ಮನಲ್ಲಿ. ಯಾರ ಜಗದೇನು ಕ್ಯಾಶ್ ರ್ಯಾಶ್ ಮಾಡಲ್ಲ, ಜಗಳ ಮಾಡಲ್ಲ. ನಮ್ಮಲ್ಲಿ ವಿಕಾರ ಇದ್ದವರೆಲ್ಲ ಜಗಳ. ಅವನಿಗೆ ವಿಕಾರ ನೋಡ್ರೇ ಅಂತಾರೆ ಜಗಳ ಮಾಡೋರನ್ನ. ಮುಖ ನೋಡಿದ್ರೆ ವಿಕಾರ. ಯಾಕೆ? ಗುದ್ದಾಟ ಮಾಡ್ತಾರಲ್ಲ. ಹೀಗೆ ಸರ್ವ ವಿಕಾರಕ್ಕೂ ಕಾರಣ ಪರಮಾತ್ಮ. ಸಕಲ ವಿಕಾರ ವಸ್ತುಗಳಿಗೂ ಆಸ್ಪದ ಆಗಿದ್ದಾನೆ. ಎಲ್ಲಾ ಹೆಸರು, ಎಲ್ಲಾ ಆಕಾರ, ಎಲ್ಲಾ ಬದಲಾವಣೆ ಎಲ್ಲಕ್ಕೂ ಅವನೇ ಆಸ್ಪದ. ಅದನ್ನು ಅನಿರುಕ್ತ. ತಸ್ಮಾದ್ ಅನಿರುಕ್ತಂ. ವಿಕಾರಗಳೆಲ್ಲ ಮೇಲಿದೆ ಅಂದ್ರೆ ವಿಕಾರ ಇಲ್ಲದೆ ಇದ್ದವನು ಅಂತ ಅರ್ಥ ಬಂದ್ಬಿಡತ್ತೆ. ನೀವು ಎಷ್ಟು ಸೂಕ್ಷ್ಮವಾಗಿ ಗಮನಿಸ್ಬೇಕು ಅಂದ್ರೆ ಅನುಭವವನ್ನ. ಎಲ್ಲಾ ಅಲೆ ಗುಳ್ಳೆಗಳೆಲ್ಲ ಮೇಲಿದೆ ಅಂದ್ರೆ ಅಡಿಯಲ್ಲಿ ನೀರಿದೆ ಅಂದ್ರೆ ನೀರಿನಲ್ಲಿ ಸಂಬಂಧ ಇಲ್ಲ, ಅಥವಾ ಅದರದ್ದೇ ಇಲ್ಲ. ಹಾಗೆ ಪರಮಾತ್ಮನ ಮೇಲೆ ನಾಮರೂಪಗಳು ಕುಳಿತಾ ಇವೆ, ಅವನಿಗೆ ನಾಮರೂಪಗಳು ಇಲ್ಲ. ಅವನ ಮೇಲೆ ಎಲ್ಲ ವಿಕಾರಗಳು ಇದೆ, ಅವನಿಗೆ ಯಾವ ವಿಕಾರವೂ ಇಲ್ಲ. ತಸ್ಮಾತ್ ಅದರಿಂದ ಅನಿರುಕ್ತ ಅಂದ್ರೆ ರೂಪ ನಾಮಗಳಿಂದ ಬಿಡಿಸಿ ಹೇಳೋಕ್ ಬರೋಲ್ಲ. ಇಷ್ಟ ಆಯ್ತು. ಯತಏವಂ ಅನಿಲಯನಂ. ನಿಲಯನಂ ನೀಡಃ ಆಶ್ರಯ. ನ ನಿಲಯನಂ ಅನಿಲಯನಂ. ಇಲ್ಲಿ ಎರಡು ಅರ್ಥ ಮಾಡ್ಬೇಕಾದ್ರೆ, ಪರಮಾತ್ಮನಿಗೆ ಆಶ್ರಯ ಬೇಕಾಗಿಲ್ಲ, ಆದ್ರೆ ಆಶ್ರಯವಿಲ್ಲ. ಅಥವಾ ಪರಮಾತ್ಮನ ಬಿಟ್ಟು ಬೇರೆ ಏನು ಇಲ್ವೇ ಇಲ್ಲ, ಆದ್ರಿಂದ ಅವರು ಯಾವುದಕ್ಕೂ ಆಧಾರ ಅಲ್ಲ. ಅದು ಆಕಾಶ ಎಲ್ಲಕ್ಕೂ ಆಧಾರ ಅಂತ ಹೇಳೋಣ, ಅಥವಾ ಯಾವುದಕ್ಕೂ ಆಧಾರ ಅಲ್ಲ ಅಂತ ಹೇಳೋಣ. ಆಕಾಶದಲ್ಲಿ ಇಡಕ್ ಬರುತ್ತೆ ನಾವು ಬರೀ ಆಕಾಶದಲ್ಲೇ, ಆದ್ರೆ ಆಕಾಶದಲ್ಲಿ ಅಲ್ವಾ ಎಲ್ಲ ಇರೋದು. ಈಗ ಆಕಾಶ ಸರ್ವಾಧಾರವೋ ಯಾವ ಆಧಾರವೋ ಯಾವುದಕ್ಕೂ ಆಧಾರ ಅಲ್ವೋ ಅಂದ್ರೆ ಹೇಳ್ಬೋದು. ಸದ್ಯಕ್ಕೆ ಎಲ್ಲಕ್ಕೂ ಆಧಾರ ಅಂತ ಇಟ್ಕೊಳ್ಳೋಣ. ಈಗ ಇಲ್ಲಿ ಏನ್ ಮಾಡಿದ್ರು ಅಂದ್ರೆ ನಾನು ನಿಲಯನಂ ಅನಿಲಯನ, ಅದು ಮೇಲೆ ತೋರುವ ಎಲ್ಲ ವಸ್ತುಗಳು ಕಲ್ಪಿತ, ಸುಳ್ಳು. ಸುಳ್ಳಾದ ವಸ್ತುವಿಗೆ ಆಧಾರ ಆದ್ರೆ ಅವನ ಆಧಾರ ಅಂತಾರ? ಆಧಾರ ಅಲ್ಲ. ಆದ್ರೆ ಅದಕ್ಕೆ ಆಧಾರ ಇಲ್ಲ, ಆಧಾರ ಅಲ್ಲ. ಕೇಳಿಸ್ತಾ ಇಲ್ಲ? ಏನಿಲ್ಲ ಯಾರೋ ಒಬ್ರು ಮ್ಯೂಟ್ ಮಾಡೋದು. ಶೈಲಜ್. ಆಯ್ತು. ನಿಲಯನಂ ನೀಡಃ ಆಶ್ರಯ ನ ನಿಲಯನಂ ಅನಿಲಯನಂ ಅನಾಧಾರಂ. ಯಾವುದಕ್ಕೂ ಆಧಾರವನ್ನ ಕೊಟ್ಟಿಲ್ಲ, ಅಥವಾ ಯಾವ ಆಧಾರವನ್ನು ತಾನು ಇಟ್ಕೊಂಡಿಲ್ಲ. ತನಗೆ ಯಾವುದೋ ಒಂದು ಬೇಕು ಅಂತ. ಮನುಷ್ಯನಿಗೆ ಆಧಾರ ಅನ್ನೋದು ಜೀವನದ ಬದುಕಿಗೆ ಬೇಕಾದಂತ. ಸ್ವಾಮಿ ನಿಮ್ಗೇನ್ರಿ ಆಧಾರ ಇದೆ? ಏನೋ ಮನೆ ಇದೆಯಾ, ಕೆಲಸ ಇದೆಯಾ, ದುಡ್ಡಿದೆಯಾ, ಜನ ಇದಾರ, ಎಲ್ಲ ಆಧಾರ. ಆದ್ರೆ ಪರಮಾತ್ಮನು ತನಗೆ ಜನನೂ ಇಟ್ಕೊಳ್ಳಿಲ್ಲ, ದುಡ್ಡು ಇಟ್ಕೊಳ್ಳಿಲ್ಲ, ಮನೆನೂ ಇಟ್ಕೊಳ್ಳಿಲ್ಲ, ಎಲ್ರಿಗೂ ಕೊಟ್ಟ ಮನೇನ. ತಾನು ಮಾತ್ರ ಹಾಗೆ ಇದ್ದ. ಬಹಳ ಅದ್ಭುತವಾಗಿದೆ. ಹೀಗೆ ಅನಾಧಾರನಾದ ಇಂಥ ಪರಮಾತ್ಮನು ಅಂತ ಹೇಳಿ ಪರಮಾತ್ಮನ ಸ್ವರೂಪವನ್ನ ನೀವು ಎಂಥ ಪ್ರೇಮದಲ್ಲಿ ಇಡಬೇಕು ನೋಡಿ, ಹೀಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಗುರುಗಳೇ ರಾಮನಿಗೆ ನೆನ್ನೆ ದಿನ ಕೊಟ್ರಲ್ಲ ದೇವಸ್ಥಾನ ಮನೆ, ಅದು ಶ್ರದ್ಧಾ ವಿಷಯ, ನಂಬಿಕೆ ವಿಷಯ, ಭಾವನೆ ವಿಷಯ. ಅದು ರಾಮನಿಗೆ ನೀವು ಹೇಳ್ತಾ ಇರೋದು ಯಾವ ರಾಮ? ನಿಮ್ ಪದದಲ್ಲಿ ಮೊದಲನೇ ಪದ ಇದೆಯಲ್ಲ, ನಮಗಾಗಿನೇ ಕೊಟ್ಟಿರೋದು. ರಾಮ ಅಂದ್ರೆ ಸರ್ವಸಾಕ್ಷಿಯಾದ ರಾಮನ ಅಥವಾ ಗೊಂಬೆಯಾದ ರಾಮನ? ಭಾವರಾಮ. ಸರ್ವಸಾಕ್ಷಿಯಾದ ಅಯೋಧ್ಯ ರಾಮ. ಸರ್ವಸಾಕ್ಷಿಯಾದ ರಾಮ ಅವನೇ ಎಲ್ಲಕ್ಕೂ ಆಧಾರ. ಅವನಿಗೆಂತ ಆಧಾರ ಮಾಡ್ತೀರಿ? ಕೊಟ್ಟಲ್ಲ ನೆನೆ ದಿನ. ಅವ್ರು ಕೊಡೋಕಲ್ಲ, ಅವ್ರು ಯಾರಿಗೂ ಕೊಡೋಕ್ಕಾಗಲ್ಲ. ಅಲ್ಲ, ಅದನ್ನೇ ಒಬ್ರು ಯಾರೋ ಹಾಗೆ ಕಳಿಸಿದ್ದಾರೆ. ಮೋದಿ 2022ಕ್ಕೆ ಎಲ್ರಿಗೂ ಮನೆ ಕೊಡ್ತೀನಿ ಇಂದ ರಾಮನು ಕೇಳ್ಕೊಂಡ ಅವ್ನಿಗೊಂದು ಆಧಾರ ಮಾಡಿದ್ರು ಅಂತ. ಅಲ್ಲ, ತಮಾಷೆ ಮಾತದ. ಇದು ಭಾವನಾ ವಿಷಯಮ್ಮ. ಭಾವನೆಯಲ್ಲಿ ರಾಮನನ್ನ ನೋಡ್ಬೇಕು ಅನ್ನೋದು ಸರಿಯಲ್ಲ. ಆದ್ರೆ ನೋಡ್ಬೇಕು, ಬಾಕಿ ಇದನ್ನ ನೋಡೋದ್ ಬಿಟ್ಟು ರಾಮನನ್ನೇ ನೋಡ್ಬೇಕು ಅನ್ನೋ ಒಂದ್ ರೀತಿ ಸರಿ ಅಲ್ವೇನ್ರೆ? ಪ್ರಪಂಚದ ಬೇರೆ ಯಾವ್ದನ್ನು ನಾವು ನೋಡೋಲ್ಲ ಅಂತಿದ್ರೆ ಆಗ ನೀವು ಸಾಕ್ಷಿಯನ್ನೇ ನೋಡಕ್ ಹೋಗ್ತೀರಿ. ಇಲ್ಲ, ಬೇರೆ ನೋಡೋದಾದ್ರೆ ರಾಮನ್ನೇ ನೋಡ್ರಿ, ಬೇರೆ ಬೇರೆ ಕಡೆ ನೋಡಕ್ ಹೋಗ್ಬೇಡ್ರಿ. ಎಲ್ಲಾ ನೋಡೋದನ್ನು ಬಿಡೋದಾದ್ರೆ ಸಾಕ್ಷಿ ವಿಚಾರಕ್ಕೆ ಬನ್ನಿ. ಇಲ್ಲ, ಯಾವ್ದಾದ್ರು ನೋಡ್ಬೇಕು ಅಂತಂದ್ರೆ ರಾಮನನ್ನೋ ಕೃಷ್ಣನನ್ನೋ ನೋಡಿ, ತಪ್ಪಿಲ್ಲ. ಅದು ನೋಡುವಂಥವನಲ್ಲ, ಆದ್ರೆ ಅವನು ಬಿಟ್ಟು ಬೇರೆದನ್ನ ನೋಡೋಕ್ ಹೋಗ್ಬಾರ್ದು. ಈ ಎರಡು ಕೂತ್ರು ಹಾಗೆ ಹೇಳ್ಬೇಕು, ಸರಿತಾನೆ? ಹೌದು, ಕರೆಕ್ಟ್ ಹೇಳಿದ್ರಿ. ಈಗ ಯಾವುದನ್ನು ಕೇಳಬೇಡಿ ಅಂತ ಹೇಳ್ತಾರೆ. ಕೇಳೋದಾದ್ರೆ ಪರಮಾತ್ಮನ್ನೇ ಕೇಳಿ ಅಂತಾರೆ. ಪರಮಾತ್ಮನ ಶಬ್ದ ಇಲ್ಲ ಅಂತ ಹೇಳ್ತೀರಿ. ಅಲ್ಲ ರೀ, ಪರಮಾತ್ಮ ಶಬ್ದ ಇಲ್ಲದೆ ಕೇಳಿದ್ರು ಹೌದು, ಬೇರೆದನ್ನು ಕೇಳ್ತಿರಲ್ಲ, ಅದನ್ನ ಬಿಡ್ಬೇಕಲ್ಲ.
ನೀವು ಬಿಡೋದೇ ಇಲ್ಲ. ಯಾವ್ಯಾವ್ದೋ ಮನೆ ಕತೆ ಕೇಳ್ತೀರಿ, ಸುಮ್ನೆ ಬೇಡವಾದ್ದೆಲ್ಲ ತಲೆ ತುಂಬ್ಕೋತೀರಿ. ಆಮೇಲೆ ಇಲ್ಲಿ ಬಂದ್ ಗುರುಗಳೇ ಕಾಯಿಲೆ ಬಂತು ಅಂತೀರಿ. ಯಾಕ 108 ನಮ್ಮ ಮಗಳಿಗೆ ಆ ಕೊರೋನಾದ ದಿವಸ ನೋಡಿ ನೋಡಿ ಈ ಮನಸ್ಸು ಕೆಟ್ಟೋಗಿ ಡಿಪ್ರೆಷನ್ ಹೋಗಿದ್ದಾಳೆ. ಏನೋ ನಾನು ಹೇಳಿದೆ ಏನೂ ಆಗಲ್ಲ ಅಂದೆ. ಅವ್ರಿಗೆ ಹೀಗಾಗ್ಬಿಡತ್ತೆ, ಇವ್ರಿಗೆ ಹಾಗಾಗತ್ತೆ. ಯಾರಿಗೆ ಏನಾಗತ್ತೆ? ನಮ್ಮ ಸ್ವರೂಪಕ್ಕೆ ಏನಾಗಲ್ಲ. ಸತ್ತಿರೋದು ಯಾವಾಗ್ಲೂ ಸತ್ತಿದೆ. ಏನಾಗತ್ತೆ? ಏನೂ ಆಗಲ್ಲ. ಇದ್ದದ್ದು ಸಾಯಲ್ಲ, ಇಲ್ಲದೆ ಇರೋದು ಸಾಯಲ್ಲ. ಯಾವುದು ಸಾಯತ್ತೆ? ಇಲ್ಲದೆ ಇರೋದು. ಇದೇನು ಕಲ್ಪನೆ ಮಾಡಿದ್ರೆ ಕಲ್ಪನೆ ಸಾಯತ್ತೆ. ಸಾಯ್ಲಿ ಕಲ್ಪನೆ. ಇದು ಪ್ರಪಂಚದಲ್ಲಿ ಒಂಥರ ಇದು ಭಂಡ ಧೈರ್ಯ ಅಂತಾರೆ. ನಾವು ನಿಮ್ಗೆ ಗೊತ್ತಾಗದೇ ಇದ್ದವ್ರು ಹಾಗೆ ಅನ್ಸೋದು. ವಿವೇಕಿಗಳ ಮಾತು ಅವಿವೇಕಿಗಳಿಗೆ ಹಾಗೆ ಅನ್ಸೋದು. ಭಂಡ ಧೈರ್ಯ ಅಂತ. ಮನುಷ್ಯ ಧೈರ್ಯವಾಗಿರೋದನ್ನ ಕಲಿಯೋದ್ ಬಿಟ್ಟು ಹೆದರ್ಕೊಂಡು ಎಷ್ಟು ಸಲ ಸಾಯ್ತೀರಿ. ಮನೇಲೆ ಇದ್ದು ಸತ್ತು ದಿನಾ ಏನೋ ಹೋಗ್ಬಿಡುತ್ತೆ. ಏನಾಗತ್ತೆ? ಇರೋ ತನಕ ಚೆನ್ನಾಗಿ ನಂದು ಅಲ್ಲ ಸ್ವಾಮಿ, ಇರೋ ತನಕ ಧೈರ್ಯವಾಗಿ ಸಂತೋಷವಾಗಿ ಇರೋದ್ ಬಿಟ್ಟು ಆ ಕಡೆನ ಬಂದ್ಬಿಡ್ತಾಳೆ, ಈ ಕಡೆ ಬಂದ್ಬಿಡ್ತಾಳೆ, ಕೊರೋನಾ ಬಂದ್ಬಿಡ್ತಾಳೆ. ಏನು ಬಂದ್ರು ಬರ್ಲಿ, ಬರ್ತಾಳೆ, ಇರ್ತಾಳೆ, ಹೋಗ್ತಾಳೆ. ಬಂದವರೆಲ್ಲ ಸಾಯಲ್ಲ ಏನೋ ಒಂದ್ ದೃಷ್ಟಿಯಿಂದ. ಎರಡನೇ ದೃಷ್ಟಿಯಿಂದ ಅವಳು ಕೊರೋನಾ ಬರ್ದೆ ಹೋದ್ರು ನೀವೇನು ಶಾಶ್ವತವಾಗಿರಲ್ಲ ಪ್ರಪಂಚದಲ್ಲಿ, ಅಲ್ವೇನ್ರೆ? ಕೊರೋನಾ ಇಲ್ಲದೆ ಇದ್ದವರೆಲ್ಲ ಉಳ್ಕೊಂಡ್ಬಿಡ್ತಾರ? ಅದು ಆಗಲ್ಲ. ನಾನ್ ಹೇಳೋದು ತಾತ್ಪರ್ಯ ಇಷ್ಟೇ, ಭಯ ಅನ್ನೋದು ಬೇಕಾಗಿಲ್ಲ. ಹೆದರಿಕೆಯಿಂದ ನೀವು ಹೀಗೆ ಸಾಯ್ತಾ ಇರ್ಬೇಡಿ. ಹೀಗೆ ಏತಸ್ಮಿನ್ನ ದೃಶ್ಯೇನ ಆತ್ಮೇ ನಿರುಕ್ತೆ ಹೋದ್ರ ಸರ್ವಕಾರ್ಯ ಧರ್ಮ ವಿಲಕ್ಷಣೆ ಬ್ರಹ್ಮಣಿ ಇತಿ ವಾಕ್ಯಾರ್ಥ. ಕಾರ್ಯದ ಯಾವ ಗುಣವೂ ಇಲ್ಲದ ಪರಮಾತ್ಮನಲ್ಲಿ ಇಷ್ಟೂ ಕಾರ್ಯ ವಿಕಾರ ದೃಶ್ಯ, ಅದರ ಯಾವ ಸ್ವಭಾವವೂ ಇಲ್ಲದ ಬ್ರಹ್ಮದಲ್ಲಿ ತಾದಾತ್ಮ್ಯತೆಯಿಂದ ನೆಲೆ ನಿಂತ ಅಂದ್ರೆ ಅಭಯಾಂ ಪ್ರತಿಷ್ಠಾಂ ನಿಂದತೆ. ಅಭಯ ಸ್ವರೂಪದಲ್ಲಿ ನಿಂತವನು, ಇನ್ನು ಭಯ ಇಲ್ಲ. ಪ್ರೇಮಕ್ಕೆ ಒಳ್ಳೆ ಜಾಗ ಹುಡುಕ್ತಾ ಇದ್ದಾರೆ ಮನುಷ್ಯ. ದಿವಸ ಹುಡುಕೋದೇನ್ ಹೇಳ್ರೆ, ನನ್ ಪ್ರೇಮ ಎಲ್ಲಿಟ್ರೆ ನಾನೂ ಸುಖಿಯಾಗಿರ್ತೀನಿ, ಅದು ಚೆನ್ನಾಗಿರತ್ತೆ ಅಂತ ಹುಡುಕ್ತಾ ಇದ್ದಾರೆ ಪ್ರಪಂಚದಲ್ಲಿ. ಎಲ್ಲೆಲ್ಲೋ ಇಟ್ಟು ನಡುಕ್ತಾನೆ. ಅಯ್ಯೋ ಇಲ್ಲಿಟ್ಟೆ, ಏಟು ಬಿತ್ತು, ವಾಪಸ್ ತಗೊಂಡೆ, ಇನ್ನೊಂದ್ ಕಡೆ ಇಟ್ಟೆ, ಅವ್ರು ಓದ್ರು, ಇನ್ನೊಂದ್ ಕಡೆ ಹೋದ, ಇನ್ನೊಂದ್ ಕಡೆ ಇಟ್ಟ. ಹೀಗೆ ಎಷ್ಟು ಕಡೆ ಪ್ರೇಮ ಇಟ್ಟು ಪಡಬಾರದ ಪಾಡನ್ ಪಟ್ಟಿದೀವೋ ಗೊತ್ತಿಲ್ಲ ನಮ್ಗೆ. ಎಷ್ಟು ಜನ ಪ್ರೀತಿಸಿ ಮರೆತಿದೀವೋ ಗೊತ್ತಿಲ್ಲ. ಇರೋನು ಒಬ್ಬ ಪರಮಾತ್ಮ, ಅವನು ಇಂಥವನು ಎಂದೂ ಜೊತೆ ಬಿಟ್ಟಿಲ್ಲ, ಎಂದೂ ಬದಲಾಗಿಲ್ಲ. ಯಾವಾಗಲೂ ಅಭಯ ಸ್ವರೂಪ. ಅಭಯಂ ದಕ್ಷಿಣ ರಾಮ ಹೇಳ್ತಾನಲ್ಲ, ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮ್ಯೇತದ್ ವ್ರತಂ ಮಮ. ಆ ಪರಮಾತ್ಮ ನಾನು ಅಭಯ ದಕ್ಷಿಣೆ ಕೊಡ್ತೀವಿ ಅಂತ ಹೇಳಿದ ಮೇಲೆ ನೀವು ಅಲ್ಲಿ ಪ್ರೇಮ ಇಟ್ರಾಯ್ತು. ಇನ್ನೇನು ನಿನ್ನವನ್ ಕಣ, ನಾನು ನಿನಗ್ ಸೇರಿದವನ, ಇನ್ ಯಾರು ನಮ್ಗೆ ಬೇಕಾಗಿಲ್ಲ ಅಂತ ಹೇಳಿ ಯಾವಾಗ ಪರಮಾತ್ಮನಲ್ಲಿ ತಾದಾತ್ಮ್ಯತೆಯ ಪ್ರೇಮವನ್ನು ಇಟ್ಟ ಅಭಯಾಂ ಪ್ರತಿಷ್ಠಾ, ಅಭಯದ ಕಡೆಗೆ ಹೊರಟಾನು. ಹಿಂದೆ ಹೆದರಿಕೆ ಇಲ್ಲ ಅವನ ಜೀವನದಲ್ಲಿ, ಏನಾದ್ರು ಬರ್ಲಿ. ಹೀಗಾಗಿ ಅಭಯಂ ಇತಿ ವಾಕ್ಯಾರ್ಥ. ಅಭಯಂ ಇತಿ ಕ್ರಿಯಾವಿಶೇಷಣಂ, ಅಭಯ ರೂಪವಾದ ನೆಲೆಯನ್ನ ಕಂಡುಕೊಳ್ತಾನೆ. ಅಭಯಾಂ ವಾ ಇತಿ ವಾ ಲಿಂಗಾಂತರಂ ಲಿಂಗಾಂತರಂ ಪರಿಣಮ್ಯತೆ. ಅದು ಅಭಯಂ ಇದೆ. ಶ್ರುತಿ ಅಭಯಂ ಅಂತ ಹೇಳಿರೋದನ್ನ ಬೇಕಾದ್ರೆ ಅಭಯಾಂ ಅಂತ ಕರ್ಣೇಭಿಹೀನ ಕರ್ಣೈ ಅಂತ ಹೇಳಿದಾಗ ಒಂಚೂರು ಚೇಂಜ್ ಮಾಡ್ಕೊಂಡು, ಶ್ರುತಿಗೆ ನಿಮ್ಮ ವ್ಯಾಕರಣ ನಿಯಮ ಏನ್ ಬೇಕಾಗಿಲ್ಲ, ಅಲ್ಲಿ ಹೇಳಿದ್ದಕ್ಕೆ ನೀವು ಅರ್ಥ ಮಾಡ್ಕೊಂಡ್ರೆ. ಇದು ನಮ್ಮ ಲೌಕಿಕ ಭಾಷೆಯಲ್ಲಿ ಉಂಟು. ಕೆಲವು ಸಲ ಅರ್ಧ ವಾಕ್ಯ ಹೇಳಿ ಬಿಟ್ಟು ಬಿಡ್ತೀವಿ, ಅರ್ಥ ಆಗಿದೆ ಅಂತ. ಇವತ್ತು ನಾನು ಮತ್ತೂರಿಗೆ ಹೋಗ್ಲೇ ಇಲ್ಲ ಅಂತ ಹೇಳ್ಬೇಕು, ಇಲ್ಲಿ ಇದೀನಲ್ಲ ಅದನ್ನ ಹೇಳಿ ಅಂತ ಹೇಳೋದು ಅಲ್ವಾ? ಅರ್ಧ ವಾಕ್ಯ ಹೇಳಿದ್ರು ಏನ್ ತಪ್ಪೇನಿಲ್ಲ, ಅರ್ಥವಾದ್ರೂ ಸಾಕು. ಪೂರ್ತಿ ವಾಕ್ಯ ಹೇಳ್ಬೇಕು, ಹೀಗೆ ಹೇಳ್ಬೇಕು, ಹಾಗೆ ಹೇಳ್ಬೇಕು, ಅದೆಲ್ಲ ನಿಯಮ ಎಲ್ಲ ವ್ಯವಹಾರಕ್ಕಿಲ್ಲ. ಹಾಗೆ ಶ್ರುತಿಯೂ ಕೂಡ ಅಭಯಂ ಪ್ರತಿಷ್ಠಾಂ ವಿಂದತೆ ಅಂತ ಹೇಳ್ತಾವ. ಅಭಯವಾದ ನೆಲೆಯನ್ನು ಪಡ್ಕೊಳ್ತಾನೆ ಅಂತ ಕ್ರಿಯಾವಿಶೇಷಣ ಮಾಡಿ, ಅಥವಾ ಅಭಯವಾದ ಸ್ವರೂಪದಲ್ಲಿ ನೆಲೆ ನಿಲ್ತಾನೆ ಅಂತ ಗುಣವಿಶೇಷಣ ಅಡ್ಜೆಕ್ಟಿವ್ ಮಾಡಿ, ಎಡ್ವರ್ಬ್ ಮಾಡಿ ಹೇಗ್ ಬೇಕಾದ್ರೂ ಮಾಡಬಹುದು ಅಂತ. ಎಡ್ವರ್ಬ್ ಅಂದ್ರೆ ಕ್ರಿಯಾವಿಶೇಷಣ, ಅಡ್ಜೆಕ್ಟಿವ್ ಅಂದ್ರೆ ನಾಮ ವಿಶೇಷಣ. ಮುಂದೆ ಕೋಲಪ್ಪ. ಪ್ರತಿಷ್ಠಾಂ ವಿಂದತೆ ಅನ್ನೋದು ಭಾಷ್ಯಕಾರ ಬರೀತಾರೆ. ಪ್ರತಿಷ್ಠಾಂ ಸ್ಥಿತಿಂ ಆತ್ಮಭಾವಂ ವಿಂದತೆ.
ಆತ್ಮಭಾವಂ ವಿಂದತೆ ಲಭತೆ. ನೋ, ಇಂಥ ಸ್ವರೂಪದಲ್ಲಿ ಪ್ರತಿಷ್ಠೆಯನ್ನ ಅಂದ್ರೆ ನೆಲೆಯನ್ನ ಅಂದ್ರೆ ಆತ್ಮ ರೂಪವಾದ ಪ್ರೇಮವನ್ನ ಪಡ್ಕೊಳ್ತಾನೆ. ಭಾಷೆಗಾರ ಆತ್ಮಭಾವಂ ವಿಂದತೆ. ಈಗ ಆತ್ಮಭಾವ ಇಲ್ಲಿ ಇದೆಯಲ್ಲ, ಇದನ್ನು ಬಿಟ್ಟು 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 ಕೇವಲ ಸಾಕ್ಷಿಯಲ್ಲಿ ಆತ್ಮಭಾವನೆಯಿಂದ ನೆಲೆ ನಿಂತ ಅಂದ್ರೆ ಎಂಥ ಆನಂದ ಅದು. ಎನ್ನೈ ಸಿರಿಯದ ಅನಂತ ಬಲೆ ಇನ್ನೇನು ಹೋದಕ್ಕಿಂತ ಅಂತ ಹೇಳಿ ನಮ್ಮ ಗುರುಗಳು, ನನ್ನ ಐಶ್ವರ್ಯ, ನನ್ನ ಬಲ, ನನ್ನ ಸಾಮರ್ಥ್ಯ ಇನ್ ಯಾರಿಗಿದೆ? ಅಂಥ ಪರಮಾತ್ಮನೇ ನಾನಾಗಿ ನಿಂತ್ಕೊಂಡ ಮೇಲೆ ಇದೆಲ್ಲ ನೀವು ನೋಡೋ ದೃಷ್ಟಿಯ ತುಣುಕುಗಳು, ಕಲ್ಪಿತವಾದಂತಹ ಮಹಿಮೆಗಳು. ಕಲ್ಪಿತ ಮಹಿಮೆಯಲ್ಲಿ ದೊಡ್ಡವನಾಗಬಾರದು. ನಿಜವಾದ ಪರಮಾರ್ಥವಾದ ಮಹಿಮೆ ಸಾಕ್ಷಿ ಸ್ವರೂಪದಲ್ಲಿ ತಾದಾತ್ಮ್ಯತೆಯಿಂದ ನಾನೇ ಸಾಕ್ಷಿ, ಸಾಕ್ಷಿಯೇ ನಾನು ಅಂತ ಒಂದ್ಸಲ ನಿಂತ್ರೆ ಆಯ್ತು. ಅಭಯಂ ಪ್ರತಿಷ್ಠೆ. ಇನ್ನು ಭಯ ಇಲ್ಲಪ್ಪ. ಮತ್ ಜಾರಬಾರ್ದು. ಮತ್ತೆ ದೇಹಕ್ಕೆ ಬಂದು ಮತ್ತೆ ಎಚ್ಚರೊಳಗೆ ಪತಿತ ಅಂತ. ಎಚ್ಚರೊಳಗೆ ಮನೆ ಒಳಗೆ ಕೂತ್ರೆ ಏನಾಗ್ತೀರಿ ನೀವು? ಪತಿತರು. ಎಲ್ಲಿಂದ? ಸಾಕ್ಷಿಯಿಂದ. ಸಾಕ್ಷಿ ಅನ್ನುವಂಥ ಒಂದು ಮಹಾವೃಕ್ಷ, ಕಲ್ಪ ವೃಕ್ಷದಿಂದ ಕೆಳಗೆ ಬಿದ್ದು ಇಲ್ಲಿ ಭೂಮಿ ಮೇಲೆ ಬಿದ್ದ ಹಾಗೆ ಈ ಎಚ್ಚರದೊಳಗೆ ಒಂದು ಮನೆ ಒಳಗೆ ನಾನು ಇಂಥವಳೋ ಅಂಥವಳೋ ಇಂಥವನೋ ಅಂಥವನು. ಯಾಕೆ ಈ ಹಣೆ ಬರ ನಿಮ್ಗೆ? ಯಾರು ಹೇಳ್ಕೊಟ್ರಿ ಈ ಪಾಠನ? ಹೇಳ್ಕೊಟ್ಟು ಪಾಠ ಕಲಿಯಲ್ಲ, ಹೇಳ್ಕೊಡದೇ ಇರೋ ಪಾಠ ಕಲ್ತ್ಕೊಂಡ್ಬಿಡ್ತೀರಿ ಅಲ್ವೇನ್ರೆ? ನಾನ್ ನಾಗರಾಜ್ ಅಂತ ಯಾರಾದ್ರು ಹೇಳ್ಕೊಟ್ರಿ ನಿಮ್ಗೆ? ಏನಿಲ್ಲ, ಬಂದ್ಬಿಡ್ತು ಇಲ್ಲಿದ್ದೀನಿ, ಹಾವಿದ್ದೀನಿ, ಹೀಗಿದ್ದೀನಿ ಅಂತ. ಶಾಸ್ತ್ರ ಹೇಳ್ತಾ ಇದೆ, ನೀನು ಸಾಕ್ಷಿ ಸ್ವರೂಪ ಕಣೋ, ನೀನು ಯಾವತ್ತೂ ಜಾರಿಲ್ಲ, ನಿನಗೆ ಅದೇ ನಿಜವಾದಂತಹದ್ದು, ಅದೇ ಕಾನೂನು ತಿಳ್ಕೊ ಅಂದ್ರೆ ಅಲ್ಲಿ ಹೋಗಲ್ಲ. ಹೇಳ್ಕೊಟ್ರೆ ತಿಳ್ಕೊಳಲ್ಲ, ಹೇಳ್ಕೊಳದೇ ಇರೋದನ್ನ ಕಲ್ತ್ಕೋತಾರೆ. ಅಹೋ ಅತಿ ಗಂಭೀರ ದುರವಗಾಹ್ಯ ವಿಚಿತ್ರಾಚೇಯ ಮಾಯಾ ಮಠದಲ್ಲಿ ಇದಯಂ ಸರ್ವೋ ಜಂತು ಅನುಚ್ಯಮಾನೋಪಿ ಗೃಹಾತಿ ಅಂತ ಬರೀತಾರೆ. ಹೇಳ್ಕೊಡದೆ ತಿಳ್ಕೊಂಡ್ಬರ್ತಾರೆ. ಅಹಂ ಅಮುಷ್ಯ ಪುತ್ರ ಅಮುಷ್ಯನಪ್ತ ಇತ್ಯ ಅನುಚ್ಯಮಾನೋಪಿ ಗೃಹಾತಿ ಉಚ್ಯಮಾನೋಪಿ ನ ಗೃಹಾತಿ. ಎಷ್ಟು ಹೇಳ್ಕೊಟ್ರು ಇದನ್ನ ತಿಳ್ಕೊಳ್ಳಲ್ಲ. ಹೇಳ್ಕೊಡದೆ ಬೇಡವಾದ್ದನ್ನು ಕಲ್ತ್ಕೋತಾನೆ. ಎಂಥ ದುರಭ್ಯಾಸ ಇವರದ್ದು ಅಂತ ಶ್ರುತಿ ಬಾಯಿ ಬಿಟ್ಟು ಹೇಗಾರ ಉತ್ತಿಷ್ಠತ ಜಾಗ್ರತ ಪ್ರಾಪ್ಯವರ ನಿಬೋಧತ. ಬಹಳ ಒಳ್ಳೆ ಶ್ರುತಿ. ಹೀಗೆ ಸ್ಥಿತಿ ಆತ್ಮಭಾವ ವಿಂದತೆ ಲಭತೆ ಇತ್ಯರ್ಥ. ಅಥ ಅಥ ಅನ್ನುವಾಗ ತಿಳಿದ ಕ್ಷಣದ ಸಮಯದಲ್ಲಿ ಯಾವಾಗ ತಾದಾತ್ಮ್ಯತೆಯಿಂದ ತಾನೇ ಸಾಕ್ಷಿ ನಿಂತನೋ ಆ ಸಮಯದಲ್ಲೇ ಇನ್ನು ಮತ್ತೆ ಟೈಮ್ ಇಲ್ಲ, ಮತ್ತೆ ಫಲಕ್ಕೆ ತಡೆ ಇಲ್ಲ. ಅಥ ತದಾ ತಸ್ಮಿನ್ ಸಹ ತಸ್ಮಿನ್ ನಾನಾತ್ವಸ್ಯ ಭಯಹೇತೋಃ ಅವಿದ್ಯಾಕೃತಸ್ಯ ದರ್ಶನಾತ್ ಅಭಯಂ ಗತೋ ಭವತಿ. ಏನ್ ಭಾಷ್ಯದ ಭಾಷೆ ಇದೆಯಲ್ಲ, ಅದನ್ನ ನಾವು ಎಷ್ಟು ವ್ಯಾಖ್ಯಾನ ಮಾಡಿದ್ರು ನಾವು ಅಪಚಾರ ಮಾಡ್ತೀವಿ ಅಂತ. ನಿಜವಾದ ವ್ಯಾಖ್ಯಾನ ಆಗೋದೇ ಇಲ್ಲ, ಎಷ್ಟೋ ಉಳ್ಕೊಂಡ್ಬಿಡುತ್ತೆ. ಈ ಸಮಯದ ತೊಂದರೆ, ನಮ್ಮ ದೇಹದ ಶಕ್ತಿಯ ತೊಂದರೆ, ಏನು ಪದ ಅದಾವ. ಆ ಕ್ಷಣದಲ್ಲೇ ಅವನು ಅಂತ ಬ್ರಹ್ಮದಲ್ಲಿ ಅಭಯವನ್ನು ಪಡ್ಕೊಳ್ತಾನೆ. ಯಾವಾಗ ಅಂದ್ರೆ ನಾನಾತ್ವಸ್ಯ ಭಯ ಹೇತೋ ಅವಿದ್ಯಾಕೃತಸ್ಯ ಅದರ್ಶನ. ತನ್ನ ತಪ್ಪು ತಿಳುವಳಿಕೆಯಿಂದ ಮಾಡಿಕೊಂಡಂತಹ ಈ ನಾನಾತ್ವ ಇದೆಯಲ್ಲ, ಭೇದ ಬುದ್ಧಿ, ಇದು ಬೇರೆ ಅದು ಬೇರೆ, ಅದು ಹಾಗಿದೆ ಇದು ಹೀಗಿದೆ ಅಂತ, ಅದು ಹೋಗ್ಬಿಡುತ್ತೆ. ಸಾಕ್ಷಿಯಲ್ಲಿ ತಾದಾತ್ಮ್ಯತೆ ಇದ್ದ ಕೂಡಲೇ ಈ ನಾನಾತ್ವ ಭೇದ ಬುದ್ಧಿ ಎಲ್ಲ ಅಳಿಸೋಗತ್ತೆ. ಎಲ್ಲವೂ ಆತ್ಮಸ್ವರೂಪವಾಗಿ ಕಾಣುತ್ತೆ. ಅವನು ಅಭಯವನ್ನು ಪಡ್ಕೊಂಡ್ಬಿಡ್ತಾನೆ. ಆದ್ರಿಂದ ತಪ್ಪು ತಿಳುವಳಿಕೆಯಿಂದ ಬಂದಂತಹದ್ದೇ ಭಯ, ಸರಿಯಾದ ತಿಳುವಳಿಕೆಯಿಂದ ಅಭಯ ಅನ್ನೋದನ್ನು ಭಾಷ್ಯಕಾರರು ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ. ಸಮಯವಾಗ್ತಾ ಬಂತು. ಏನೋ ಗುರುಗಳು ಚೆನ್ನಾಗಿ ಹೇಳೋರು ಪಾಠನ, ನನ್ನ ನೀನೇ ಹೇಳು ಅಂತ ಹೇಳಿ ಬಿಟ್ಟು ಹೋದ್ರು. ಏನೋ ಒಂದು ಸಂವಾದ ರೂಪದಲ್ಲಿ ಹೇಳೋಣ ಅಂತ ಹೇಳಿದೆ. ನಮ್ಮ ಇವರೆಲ್ಲ ಬಿಟ್ಟೆ ಹೋಗ್ಬಿಟ್ರಲ್ಲ. ಯಾರೋ ರವೀಂದ್ರ ಮರೆಯಾಗ್ಬಿಟ್ರು, ಶಂಕರಾಚಾರ್ಯ ಬಂದ್ಬಿಟ್ರು ಅಲ್ಲಿ. ಆಯ್ತು, ಒಳ್ಳೇದಾಗ್ಲಿ. ಎಲ್ಲ ಇದ್ರ ಗುರುಗಳೇ ತುಂಬಾ ಚೆನ್ನಾಗಿತ್ತು. ನಮಸ್ಕಾರ ಗುರುಗಳೇ. ನಿಮ್ ಪಾಠ ತುಂಬಾ ನಮಸ್ಕಾರ ಗುರುಗಳೇ. ಶಾಂತಿ ಶಾಂತಿ ಶಾಂತಿ. ಎಲ್ಲ ನಮಸ್ಕಾರಗಳು ಶಂಕರರಿಗೆ. ತುಂಬಾ ಚೆನ್ನಾಗಿತ್ತು ಗುರುಗಳೇ. ಹೌದು, ಪರಮಾತ್ಮನು ಅಷ್ಟು ಚೆನ್ನಾಗಿದ್ದಾರೆ. ಅದನ್ನ ಹೇಳಿ, ಶಂಕರ ವಾಕ್ಯ ಚೆನ್ನಾಗಿದೆ, ಪರಮಾತ್ಮನ ಸ್ವರೂಪ ಚೆನ್ನಾಗಿದೆ. ಅದೇ ನಮಗೆ ನಿಮ್ಮ ರೂಪದಲ್ಲಿ ಶಂಕರರು ಈಗ ಪ್ರತ್ಯಕ್ಷವಾಗಿದ್ದಾರೆ. ಅವರಿಗೆ ನಮ್ಮ ನಮಸ್ಕಾರ. ನಮ್ ಭಾಗ್ಯ ಗುರುಗಳೇ, ನಮ್
ಭಾಗ್ಯ ನೀವು ಬಂದಿರೋದು. ತಲುಪಿಸ್ತಾ ಇದ್ದೀರಾ ಗುರುಗಳೇ ನಮಗೆ. ನಮಸ್ಕಾರ ಗುರುಗಳೇ. ಶುಭಮಸ್ತು. ನಮಸ್ಕಾರ ಗುರುಗಳೇ. ಸಾಯಂಕಾಲ ಕ್ಲಾಸ್ ಉಂಟಲ್ವಾ ಗುರುಗಳೇ? ಹೊರಟ್ಬಿಟ್ರು ಅವ್ರು ಶಿಮ್ ಅಂತ ಇರತ್ತೆ ಸಾಯಂಕಾಲ ಕ್ಲಾಸ್, ನೋ ಪ್ರಾಬ್ಲಮ್. ಆಗ್ಲಪ್ಪ, ಥ್ಯಾಂಕ್ ಯು. ಅನುಪಮ ಮಾಡ್ತೀನಿ ಫೋನ್.